ಭಾವಿ ಕರ್ಮಗಳು ಯಾವುವು ಇಲ್ಲ, ಆದ್ದರಿಂದ ಸಂಸಾರಕ್ಕೆ ವಶಗತನಾಗಿಲ್ಲ. ಶುಕ್ತಿ ರಜತದಂತೆ ದೇಹಾದಿ ಪ್ರಪಂಚವು ಮಿಥ್ಯೆ ಎಂದು ನಿರ್ಣಯ ಮಾಡಲು ಮೃತ್ಯುವಿನಿಂದ ಗ್ರಸ್ತನಾಗಲಿಕ್ಕೆ ಕಾರಣನಾಗಲಾರನು. ಆದ್ದರಿಂದ ಸ್ವಯಂಭೂ ರೂಪನಾಗಿರುತ್ತಾನೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರು ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣ ಅರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಮೃತ್ಯುದೇವತೆಯು ಯಾರು ಗಗನಜರ ಬ್ರಾಹ್ಮಣನ ನುಂಗಬೇಕು ಅಂತ ಪ್ರಯತ್ನ ಮಾಡಿದಾಗ ನುಂಗಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದನ್ನು ತಿಳಿದು ಯಾಕಾಗವಲ್ದು ಅಂತ ಯಮಧರ್ಮನನ್ನು ಕೇಳಿದಾಗ, ಯಮಧರ್ಮ ಅವನಿಗೆ ಕರ್ಮ ನಿನಗೆ ನುಂಗಲಿಕ್ಕೆ ಯೋಗ್ಯವಾದಂಥ ವ್ಯವಸ್ಥೆ ನಿನಗೆ ಬೇಕು. ಅವನಲ್ಲಿ ಕರ್ಮದ ಲೇಪ ಇತ್ತು ಅಂದ್ರೆ ನಿನ್ನ ನುಂಗಾಕಿತ್ತು. ಅವನಲ್ಲಿ ಕರ್ಮದ ಲೇಪವೇ ಇಲ್ಲ ಅಂದ್ರೆ ನಿನಗೆ ಹೆಂಗೆ ಸಾಧ್ಯದ ಅಂತ ಕೇಳಿದ. ಆ ಸಮಯದೊಳಗೆ ಪುನಃ ಈಗ ಮೃತ್ಯು ದೇವತೆ ಅಂತ ಇದ್ದಾಳೆ. ಏನು ಅಂತ ಕೇಳಿ ಅದನ್ನು ಕೇಳಿ, ಮೃತ್ಯು ಸರ್ವ ಜೀವಿಗಳಾದರೂ ಸ್ವಯಂಭೂ ರೂಪನಾಗಿದ್ದಾನೆ. ಯಾರು ಅಂದ್ರೆ ಬ್ರಾಹ್ಮಣಜ. ಅದಕ್ಕಾಗಿ ಹೀಗೆ ಇರುತ್ತಾರೆ, ಸರ್ವಜೀವಿಗಳಾದರೂ ಹೀಗೆ ಇರುತ್ತಾರೆ. ಅವರು ನಿನ್ನಿಂದ ಹೇಗೆ ಸಂಹಾರ ಮಾಡಲ್ಪಡುತ್ತಾರೆ ಎಂದು ಕೇಳಲು, ಈಗ ಮತ್ತೆ ಸರ್ವಜೀವಿಗಳು ಸ್ವಯಂಭೂವಿನಿಂದ ಉತ್ಪತ್ತಿಯಾಗಿರ್ತಾ ಇದ್ದಾರೆ, ಸ್ವಯಂಭೂ ಅದರ. ಮತ್ತು ನಿನ್ನಿಂದ ಮೃತ್ಯು ಸರ್ವಜೀವಿಗಳಾದರೂ ಹೀಗೆ ಇರುತ್ತಾರೆ ಅಂದಮೇಲೆ ಅವರು ನಿನ್ನಿಂದ ಹೇಗೆ ಸಂಹಾರ ಮಾಡಲ್ಪಡುತ್ತಾರೆ, ನಿನ್ನಿಂದ ಹೆಂಗೆ ಸಂಹಾರ ಮಾಡಿಸ್ಕೊಳಕ್ ಸಾಧ್ಯದ ಅಂತ ಕೇಳಿದರೆ, ಯಮನು ಯಾವ ಜೀವನು ಪೃಥ್ವ್ಯಾದಿ ಪಂಚಭೂತಾತ್ಮಕ ದೇಹವೇ ನಾನೆಂದು ಅಭಿಮಾನ ಮಾಡುತ್ತಾನೋ, ಯಾವ ಪುರುಷನು ಈ ಪಂಚಭೂತಾತ್ಮಕವಾದ ದೇಹವೇ ನಾನು ಅಂತ ಅಭಿಮಾನ ಮಾಡ್ತಾನ, ಅಂಥ ಮೂಢನನ್ನು ಕುರಿತು ಬ್ರಹ್ಮನು ಸತ್ಯ ಸಂಕಲ್ಪ ರೂಪವಾದ ಬುದ್ಧಿಯಿಂದ ಮರಣವಾಗಲಿ ಎಂದು ಕಲ್ಪನೆಯನ್ನು ಮಾಡುತ್ತಾನೆ. ಆ ಸಮಯದೊಳಗೆ ಬ್ರಹ್ಮ ಏನು ಕಲ್ಪನಾ ಮಾಡ್ತಾನಂತ ಕೇಳಿದಾದ್ರೆ, ಈ ಶರೀರವೇ ನಾನು ಅಂತ ತಿಳ್ಕೊಂಡು ಯಾವಾತನೂ ಅಭಿಮಾನ ತಾಳ್ತಾನ, ಆತನಿಗೆ ಏನಂತಾರೋ ಅಂದ್ರೆ ಮೂಢ ಅಂತಾರ. ಮೂಢ ಅಂದ್ರೆ ಅಜ್ಞಾನಿ ಅಥವಾ ಮೂರ್ಖ. ಅಜ್ಞಾನಿ ಎಲ್ಲವೇ ನೀನು ಜೀವನೆ. ಯಾವುದಕ್ಕೆ ನಾನಂದನಪ್ಪ ಅಂತ ಕೇಳಿ ಚೈತನ್ಯ ಸ್ವರೂಪನಾಗಿದ್ದರೂ ಕೂಡ ಪಂಚಭೂತಾತ್ಮಕವಾದ ಈ ದೇಹಾದಿಗಳಿಗೆ ನಾನು ನಂದು ಅಂತೇನಂತೆಯಲ್ಲ, ಇವನಿಗೆ ಮೂಢ ಅಂತಾರೆ. ಇಂಥ ಮೂಢನನ್ನು ಕುರಿತು ಬ್ರಹ್ಮನು ಸತ್ಯ ಸಂಕಲ್ಪ ರೂಪವಾದ ಬುದ್ಧಿಯಿಂದ, ಬುದ್ಧಿ ಏನು ಮಾಡ್ತಾ ಇದಪ್ಪ ಅಂತ ಕೇಳಿದರೆ ಸತ್ಯ ಸಂಕಲ್ಪ ರೂಪವಾದಂಥ ಬುದ್ಧಿಯಿಂದ ಮರಣವಾಗಲಿ ಎಂದು ಕಲ್ಪನೆಯನ್ನು ಮಾಡುತ್ತಾನೆ. ಯಮಧರ್ಮ ಏನು ಮಾಡ್ತಾನಂತ ಕೇಳಿದ್ರೆ ಸತ್ಯ ಸಂಕಲ್ಪದಿಂದ ಯುಕ್ತವಾದ ಬುದ್ಧಿಯಿಂದ ಕೂಡಿಕೊಂಡು ಮರಣವಾಗಲಿ ಅಂತ ಏನು ಮಾಡ್ತಾನೋ ಅಂದ್ರೆ ಸಂಕಲ್ಪ ಮಾಡ್ತಾನೆ. ಯಾರಿಗೆ ಅಂತ ಕೇಳಿದ್ದಾದ್ರೆ, ಯಾರು ದೇಹವೇ ನಾನೆಂದು ನಂಬಿರ್ತಾ ಇದ್ದಾರೆ ಅವರಿಗೆ ಮರಣವಾಗಲಿ ಅಂತ ತಿಳ್ಕೊಂಡು, ಆಕೆ ನಿನ್ನಿಂದ ಆ ಪ್ರಾಣಿಯು ಸಂಹರಿಸುವುದಕ್ಕೆ ಶಕ್ಯವಾಗಲ್ಪಡುತ್ತದೆ. ನೀನು ಆ ಮೃತ್ಯುವಾಗಿ ನೀವು ಹೋಗಿ ಅವ್ರನ್ನ ತರಬೇಕಾದ್ರೆ ಯಾವ ಬ್ರಹ್ಮನು ಸತ್ಯ ಸಂಕಲ್ಪ ರೂಪ ಬುದ್ಧಿಯಿಂದ ಮರಣವಾಗಲಿ ಅಂತ, ಯಾರು ಯಮಧರ್ಮನಾದ ನೀನು ಸತ್ಯ ಸಂಕಲ್ಪದಿಂದ ಏನು ಮಾಡ್ತೀವಿ, ಮರಣವಾಗಲಿ ಅಂತ ನೀನು ಸಂಕಲ್ಪ ಮಾಡ್ತೀವಿ. ಆ ಸಂಕಲ್ಪ ಇದ್ದಾಗ ನೀ ಮಾತ್ರ ಏನು ಮಾಡ್ತೀವಿ ಅಂದ್ರೆ ಅವ್ರನ್ನ ತೆಗೆದುಕೊಂಡು ಬರೋಕ್ಕಾಗ್ತಾ ಇದೆ. ಅವರ ಕರ್ಮ ಇರುಮಾಟ ಬಿಡ್ತಾ ಇದೆ. ಕರ್ಮ ತೀರ್ತು ಅಂದ್ರೆ ಏನಪ್ಪ ಅಂದ್ರೆ ಒಂದು ಕ್ಷಣವೂ ಕೂಡ ಭೂಮಿ ಮೇಲೆ ಬಿಡುವುದಿಲ್ಲ, ಶಕ್ಯವಾಗುತ್ತದೆ. ಈ ಆಕಾಶ ವಿಪ್ರನು ಪೃಥ್ವ್ಯಾದಿ ಪಂಚಭೂತಗಳ ಸಂಬಂಧವಾದ ಶರೀರವಿಲ್ಲದವನಾದ್ದರಿಂದ
ಮತ್ತೆ ಇವನ್ ಯಾಕೆ ನಿನಗೆ ಒಯ್ಯಕ್ಕಾಗವಲ್ದು ನೀವು ಮೃತ್ಯು ಅಂತ ಕೇಳಿದ್ರೆ ಇವ ಏನಿಲ್ಲ ಅಂದ್ರೆ ಪಂಚಭೂತಾತ್ಮಕವಾದ ದೇಹವೇ ನಾನು ಅಂತ ನಂಬಿಲ್ಲ. ಏನ್ ನಂಬಿಲ್ಲ? ಪಂಚಭೂತಾತ್ಮಕವಾದ ದೇಹವೇ ನಾನು ಅಂತ ನಂಬಲಾರದೆ ಇರುವುದರಿಂದ ಅವನಿಗೆ ಆಕಾರವಿಲ್ಲ. ಇದೇ ನಾನು ಅಂತ ನಂಬಿದ್ರೆ ಇದಕ್ಕೆ ಆಕಾರ ಅದ, ಅದ್ರ ಜೊತೆಗೆ ವಿಕಾರನೂ ಅದಾವ. ಆದ್ರೆ ಇದು ನಾನು ಅಂತ ನಂಬಿಲ್ಲವ. ಮತ್ತು ನಾನು ಅಂತ ಇದನ್ನ ನಂಬಿಲ್ಲ ಅಂದ್ರೆ ಇದಕ್ಕೆ ಆಧಾರ ಅಧಿಷ್ಠಾನವಾದ ಬ್ರಹ್ಮ ಸ್ವರೂಪವೇ ಅಂತ ನಾನು ಅಂತ ತಿಳಿದಾನ. ಅವನಿಗೇನಾದರೂ ಆಕಾರ ಅದನೋ? ಆಕಾರ ಇಲ್ಲ. ಆದ್ದರಿಂದ ದೃಢವಾದ ಹಗ್ಗದಿಂದ ಆಕಾಶವನ್ನು ಹೇಗೆ ಕಟ್ಟಲಿಕ್ಕೆ ಬರುವುದಿಲ್ಲವೋ, ಒಂದು ಗಟ್ಟಿ ಮುಟ್ಟಿ ಹಗ್ಗದ, ಏನು ಮುಪ್ಪುರಿ ಹಗ್ಗ ಅಂತ ಕರಿತೇವೆ ನೋಡ್ರಿ. 3 ಹುರಿಯಿಂದ ರಚಿಸಲ್ಪಟ್ಟಂತ ಹಗ್ಗಕ್ಕೇನಂತೇವಿ? ಮುಪ್ಪುರಿ ಹಗ್ಗ. ಏನು ಕಟ್ಟಿದ್ರೆ ಬೆಚ್ಚಾಕ ಬಂದಿರಬಾರ್ದು ಅಂತ ತಿಳ್ಕೊಂಡು ಅಂತ ಹಗ್ಗ ತಗೊಂಡು ಆಕಾಶವನ್ನು ಕಟ್ಟಾಕ್ ಹೋದ್ರೆ ಎಂದಾರ ಆಕಾಶ ಸಿಕ್ಕಿತನು? ಎಂದೂ ಸಿಗಕ್ಕೆ ಸಾಧ್ಯ ಇಲ್ಲ. ಆಕಾಶವನ್ನು ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಗಗನಜ ವಿಪ್ರನಾದರೂ ನಿನ್ನಿಂದ ನಿಗ್ರಹಿಸಲಿಕ್ಕೆ ಬರಲಾರನು. ನೀ ಏನಾದರೂ ಮಾಡಿ ಅವನ ಕರ್ಮ ತೀರುವುದಕ್ಕೂ ತೆಗೆದುಕೊಂಡು ನಿಗ್ರಹಿಸಕ್ಕೆ ಹಿಡಿದಿಡಕ್ಕೆ ಸಾಧ್ಯ ಆಗುವುದಿಲ್ಲ ಎಂದು ಹೇಳಿದನು. ಈ ವಿಷಯವನ್ನು ಶ್ರವಣ ಮಾಡಿ ಮೃತ್ಯು, ಹೇ ಭಗವನ್, ಇದನ್ನು ಕೇಳಿ ಮೃತ್ಯು ದೇವತೆ ಪರಮಾತ್ಮನನ್ನು ಯಮಧರ್ಮನನ್ನು ಕುರಿತು ಕೇಳ್ತಾಳ. ನಿರ್ವಿಕಾರವಾದ ಬ್ರಹ್ಮದಿಂದ ವಿಕಾರಾತ್ಮಕವಾದ ಪ್ರಜಾಪತಿ ಹೇಗೆ ಹುಟ್ಟುತ್ತಾನೆ? ಹಂಗಿತ್ತಂದ್ರೆ ಈ ಯಾರಪ್ಪ ಅಂತ ಕೇಳಿದ್ರೆ ಪ್ರಜಾಪತಿ ಅಂದ್ರೆ ಬ್ರಹ್ಮ. ಈ ಜಗತ್ ಸೃಷ್ಟಿ ಮಾಡುವಂತ ಬ್ರಹ್ಮನು ಕೂಡ ಏನದಪ್ಪ ಅಂದ್ರೆ ಉತ್ಪತ್ತಿ ಯಾಕನ. ಮತ್ತು ನಿರಾಕಾರವಾದ ನಿನ್ನ ಸ್ವರೂಪದಿಂದ, ವಿಕಾರರಹಿತವಾದ ನಿನ್ನ ಸ್ವರೂಪದಿಂದ ಪ್ರಜಾಪತಿ ಹೇಗೆ ಹುಟ್ಟುತ್ತಾನೆ? ಪ್ರಜಾಪತಿ ಹೆಂಗೆ ಹುಟ್ಟಿದ್ನಂಗಾರ ಅಂತ ಕೇಳ್ತಾ ಇದ್ದಾನೆ. ಮತ್ತು ಪೃಥ್ವಿಯಾದಿ ಪಂಚಭೂತಗಳು ಉಂಟು ಅಥವಾ ಇಲ್ಲೋ? ಪ್ರಜಾಪತಿ ಬ್ರಹ್ಮ ಹೇಗೆ ಹುಟ್ಟಿದ? ಈ ಪೃಥ್ವಿಯಾದಿ ಭೂತಗಳು ಅದಾವೋ ಅಥವಾ ಇಲ್ಲವೋ ಎಂಬುದನ್ನು ಹೇಳು ಎಂದು ಪ್ರಶ್ನೆ ಮಾಡಿದನು. ಯಾರು? ಮೃತ್ಯುದೇವತೆ. ಆವಾಗ ಅದಕ್ಕೆ ಯಮರಾಜನು, ಹೇ ಮೃತ್ಯುವೆ ಕೇಳು, ಪೃಥ್ವಿಯಾದಿಗಳು ಅಸತ್ಯವೆಂದು ಹೇಳಿದ್ದು ಶೂನ್ಯಾಭಿಪ್ರಾಯವಲ್ಲ. ಏನ್ರಿ ಮತ್ತೆ ಇದೇನಪ್ಪ ಅಂತ ಕೇಳಿದ್ರೆ ನಿರಾಕಾರ ನಿರ್ವಿಕಾರ ರೂಪವಾದ ಆತ್ಮನಿಂದಲೇ ಅಥವಾ ಚೇತನದಿಂದ ಪ್ರಜಾಪತಿ ಬ್ರಹ್ಮ ಹೆಂಗೆ ಉತ್ಪತ್ತಿ ಆದ? ಮತ್ತೆ ಈ ಪಂಚಮಹಾಭೂತಗಳು ಅದಾವೋ ಅಥವಾ ಇಲ್ಲವೋ ಅಂತ ಕೇಳಿದಾಗ ಇವು ಇಲ್ಲ ಅಂದ್ರೆ ಶೂನ್ಯ ಅಂತ ಅರ್ಥ ಮಾಡಬಾರ್ದು ಅಂತ. ಈ ಪಂಚಮಹಾಭೂತಗಳು ಇಲ್ಲ ಅಂದ್ರೆ ಶೂನ್ಯ ಅಂತ ಅರ್ಥ ಮಾಡಬಾರ್ದು. ಸತ್ ಅಂತೂ ಹೇಳಕ್ ಬರುವುದಿಲ್ಲ, ಅಸತ್ ಅಂತೂ ಹೇಳಕ್ ಬರುವುದಿಲ್ಲ, ಸದಸದ್ದು ಅಂತ ಹೇಳಾಕೂ ಬರುವುದಿಲ್ಲ ಅಂತ ಅರ್ಥ ಮಾಡಬೇಕು ಅನ್ನೋದನ್ನು ಹೇಳೋರದಾರ. ಹೇ ಮೃತ್ಯುವೆ ಕೇಳು, ಪೃಥ್ವಿಯಾದಿಗಳು, ಪೃಥ್ವಿ ಮೊದಲು ಮಾಡಿಕೊಂಡು ಪಂಚಮಹಾಭೂತಗಳು ಅಸತ್ಯವೆಂದು ಹೇಳಿದ್ದು ಶೂನ್ಯಾಭಿಪ್ರಾಯವಲ್ಲ. ಅಂದ್ರೆ ಏನೂ ಇಲ್ಲ ಅಂತ ಅಲ್ಲ. ಮತ್ತೇನದ? ಕಿಂತು ಕಾರ್ಯಕ್ಕೆ ಕಾರಣಕ್ಕಿಂತಲೂ ಬೇರೆ ಸತ್ತ ಇಲ್ಲೆಂಬ ಅಭಿಪ್ರಾಯದಿಂದ ಅಸತ್ತು ಎಂದು ಹೇಳಲ್ಪಟ್ಟಿರುತ್ತದೆ. ಕಾರ್ಯ ಯಾವುದು? ಪಂಚಭೂತಗಳು. ಕಾರಣ ಯಾವುದು? ಅಜ್ಞಾನ. ಆ ಅಜ್ಞಾನ ರೂಪ ಕಾರಣಕ್ಕಿಂತಲೂ ಬೇರೆ ಸತ್ತ ಇಲ್ಲೆಂಬ ಅಭಿಪ್ರಾಯದಿಂದ ಈ ಕಾರ್ಯವಾದ ಪಂಚಭೂತಾತ್ಮಕವಂತ ಏನು ಪೃಥ್ವಿಯಾದಿಗಳದಾವ ಇವುಗಳಿಗೆ ಕಾರಣದಕ್ಕಿಂತಲೂ ಬೇರೆ ಸತ್ತ ಅದನು? ಬೇರೆ ಸತ್ತ ಇಲ್ಲ. ಅದಕ್ಕಾಗಿ ಅಸತ್ತೆಂದು ಹೇಳಲ್ಪಟ್ಟಿರ್ತದೆ. ಇವಕ್ಕೇನಂತ ಹೇಳಿದ? ಅಸತ್ತು ಅಂತ. ಪರವಸ್ತುವಿನಿಂದ ಅಜನ ಜನ್ಮುಕ್ತಿಯಾದರೂ ವಿವರ್ತಾಭಿಪ್ರಾಯದಿಂದ ಹೇಳಿರುತ್ತದೆ ಹೊರತು ಪರಿಣಾಮಿ ಅಭಿಪ್ರಾಯದಿಂದ ಅಲ್ಲ. ಈಗ ಪರವಸ್ತುವೇ ಜಗತ್ತಿನ ಉತ್ಪತ್ತಿಗೆ ಕಾರಣಗೇನಂತ ಹೇಳುವಾಗ ಅಂದ್ರೆ ಜನ್ಮೋಕ್ತಿಯಾದರೂ, ಜನ್ಮದ ಆಗ್ಯದ ಅಂತ ಹೇಳಿದ್ದಾದ್ರು. ಜನ್ಮೋಕ್ತಿ ಅಂದ್ರೇನು? ಜನ್ಮ ಆಗ್ಯದ ಅಂತ ಹೇಳಿದ್ರು. ಯಾರಿಂದ? ನಿರಾಕಾರವಾದ ನಿರ್ವಿಕಾರವಾದ ಆತ್ಮಸ್ವರೂಪದಿಂದ ಅಥವಾ ಚೇತನದಿಂದ ಬ್ರಹ್ಮನ ಉತ್ಪತ್ತಿ ಆಗ್ಯದಂತ ಹೇಳಿದ್ರು ಕೂಡ, ಈ ಯುಕ್ತಿ ಆದರೂ ಕೂಡ ವಿವರ್ತಾಭಿಪ್ರಾಯದಿಂದ ಹೇಳಿರುತ್ತದೆ ಹೊರತು ಪರಿಣಾಮಿ ಅಭಿಪ್ರಾಯದಿಂದ ಅಲ್ಲ. 2 ಉಪಾದಾನ ಕಾರಣ ಅದಾವ. ಉಪಾದಾನ ಕಾರಣ ಎಷ್ಟು ಅದಾವ್ರಿ? 2 ಅದಾವ. ಒಂದು ವಿವರ್ತ ಉಪಾದಾನ ಕಾರಣ, ಒಂದು ಪರಿಣಾಮಿ ಉಪಾದಾನ ಕಾರಣ ಅಂತ ತಿಳ್ಕೊಂಡು. ಬ್ರಹ್ಮನೇ ಜಗದ್ರೂಪ ಆಗ್ಯಾನಂತ ಹೇಳುವಾಗ ಪರಿಣಾಮಿ ಉಪಾದಾನ ಕಾರಣ ಅಲ್ಲ. ಯಾವ ಉಪಾದಾನ ಕಾರಣ? ವಿವರ್ತ ಉಪಾದಾನ ಕಾರಣ. ಪರಿಣಾಮಿ ಉಪಾದಾನ ಕಾರಣ ಹೆಂಗಿರ್ತದ ಅಂದ್ರೆ ತನ್ನ ಸ್ವರೂಪವನ್ನು ಬಾಧ ಮಾಡಿಕೊಂಡು ಅನ್ಯಾಕಾರವಾಗಿ ತೋರ್ತದ. ಪೂರ್ವರೂಪ ಪರಿತ್ಯಾಗೇನ ಅನ್ಯತಾ ರೂಪ ಪ್ರಾಪ್ತಿಗೂ ಪರಿಣಾಮಕ ಹೇ. ಪೂರ್ವ ರೂಪವನ್ನು ತ್ಯಾಗ ಮಾಡಿ ಅನ್ಯ ರೂಪವನ್ನು ಪಡೆದ್ರೆ ಅದಕ್ಕೆ ಏನಂತ ಕರೀತಾರೆ? ಪರಿಣಾಮಿ ಉಪಾದಾನ ಅಂತ. ದೃಷ್ಟಾಂತ ಯಾವುದ್ರಿ ಅಂದ್ರೆ ಪ್ರಸಿದ್ಧವಾಗಿ ಹಾಲು ಕೆಟ್ಟು ಮೊಸರಾದಂತೆ. ಹಾಲು
ತನ್ನ ಪೂರ್ವ ರೂಪವನ್ನು ತ್ಯಾಗ ಮಾಡಿಕೊಂಡು ಮೊಸರಿನ ರೂಪದಲ್ಲಿ ಬರ್ತದೋ ಏನಪ್ಪ ತ್ಯಾಗ ಮಾಡ್ಲಾರ್ದು? ತನ್ನ ಪೂರ್ವ ರೂಪವನ್ನು ತ್ಯಾಗ ಮಾಡ್ತದೆ. ಅದರ ಪೂರ್ವ ರೂಪ ಯಾವುದು ಅಂತ ಕೇಳಿದ್ರೆ ಮಧುರತನ, ದ್ರವತನ, ಶುಭ್ರ. ಎದರದು? ಹಾಲಿಂದು. ಮತ್ತು ಅದು ಪರಿಣಾಮಗೊಂಡು ಮೊಸರಾದಾಗ ಏನಾಗಿರ್ತಾ ಇದೆ ಅಂದ್ರೆ ಪೂರ್ವ ರೂಪ ತ್ಯಾಗ ಮಾಡಿ ಅನ್ಯತಾ ರೂಪ ಅಂದ್ರೆ ಹುಳಿ ಆಗ್ಯದ, ಆಮೇಲೆ ಏನಾಗ್ಯದ ಅಂತ ಕೇಳಿದ್ರೆ ಗಟ್ಟಿ ಆಗ್ಯದ, ಶುಭ್ರ ಅಂತೂ ಇರ್ತಾ ಇದೆ. ಏನ್ ಹುಳಿ ಆಗ್ಯದ, ಗಟ್ಟಿ ಆಗ್ಯದ. ಅನ್ಯತಾ ರೂಪನೋ ಏನು ಮೂಲ ರೂಪ ಇದು? ಈ ಅನ್ಯತಾ ರೂಪ ತಾಳಿದ್ದ ಹಾಲನು ಮತ್ತೆ ಯಾರು? ಹಾಲೆ. ಇದಕ್ಕೆ ಯಾವ ಪರಿಣಾಮ ಅಂತಾರ? ಪರಿಣಾಮಿ ಉಪಾದಾನ. ಇವು ಯಾವ ಉಪಾದಾನ? ಪರಿಣಾಮಿ ಉಪಾದಾನ. ಇನ್ನು ವಿವರ್ತ ರೂಪ ಉಪಾದಾನ ಅಂತಂದ್ರೆ ತಾನು ಮಾತ್ರ ಕೆಟ್ಟಿರಬಾರ್ದು, ತಾನು ಮಾತ್ರ ಕೆಟ್ಟಿರಬಾರ್ದು, ಅನ್ಯಾಕಾರ ಆಗಿ ತೋರಿದು ಬಿಟ್ಟಿರಬಾರ್ದು. ಅದಕ್ಕೆ ಏನಂತ ಕರೀತಾರ? ವಿವರ್ತ ಉಪಾದಾನ ಕಾರಣ ಅಂತ. ಹೇಗೆ ಅಂದ್ರೆ ಬಂಗಾರದಲ್ಲಿ ತೋರಿದ ಆಭರಣಗಳಂತೆ ಅಂತ. ಬಂಗಾರ ತಾನು ಮಾತ್ರ ಕೆಟ್ಟಿಲ್ಲ, ಅನ್ಯಾಕಾರ ಆಗಿ ತೋರುವುದು ಬಿಟ್ಟಿಲ್ಲ. ಹಾಗೆ ಪರಿಣಾಮ ಉಪಾದಾನ ಕಾರಣ ಯಾವುದು ಜಗತ್ತಿಗೆ ಅಂದ್ರೆ ಮಾಯ. ಪರಿಣಾಮ ಉಪಾದಾನ ಕಾರಣ ಯಾವುದು? ಜಗತ್ತಿಗೆ ಮಾಯ. ತನ್ನ ಮೂಲ ಸ್ವರೂಪವನ್ನ ಬಾಧ ಮಾಡಿಕೊಂಡು ಅನ್ಯತಾ ರೂಪವಾಗಿ ತೋರ್ತಾ ಇದೆ. ಏನ್ರಿ? ತನ್ನ ಮೂಲ ಸ್ವರೂಪ ಬಾಧ ಮಾಡಿಕೊಂಡು ಪರಿಣಾಮಗೊಂಡು ಅನ್ಯತಾ ರೂಪ ಅಂದ್ರೆ ಜಗದ್ ರೂಪವಾಗಿ ತೋರ್ತದ. ಅನ್ಯತಾ ರೂಪ ಏನಪ್ಪಾ ಅಂದ್ರೆ ಕಾರ್ಯ ರೂಪ ಸಹಿತದ ರೂಪರಹಿತದು. ನಾಮರೂಪಾತ್ಮಕವಾದ ಜಗದ್ರೂಪ ಕಾರ್ಯ ಹೇಗದ ರೀ? ರೂಪ ಸಹಿತದ. ಮಾಯಾ ಹೆಂಗದ? ರೂಪರಹಿತದ. ಅನ್ಯತಾ ರೂಪ ಆಯ್ತು ಏನೋ ಎರಡಕ್ಕೂ ಒಂದಾಯ್ತು, ಅನ್ಯತಾ ರೂಪವಾಯ್ತು. ಇದಕ್ಕೇನಂತಾರ? ಪರಿಣಾಮಿ ಉಪಾದಾನ ಅಂತಾರ. ಕೇವಲ ಮಾಯೆಯಿಂದ ಜಗತ್ತು ಉತ್ಪತ್ತಿ ಆಗಿದನು? ಇಲ್ಲ. ಅಂದಮೇಲೆ ಬ್ರಹ್ಮನು ಏನದನಂತ ಕೇಳಿದ್ರೆ ಇದಕ್ಕೆ ಸಹಾಯಕದನ. ಆದ್ದರಿಂದ ಬ್ರಹ್ಮ ತಾನು ಮಾತ್ರ ಕೆಟ್ಟಿಲ್ಲ, ಅನ್ಯ ಜಗದಾಕಾರ ಆಗಿ ತೋರುವುದು ಬಿಟ್ಟಿಲ್ಲ. ಏನ್ ಇವೆಲ್ಲ ಇದರ ಆಕಾರ ಆದವ್ರು ಯಾರು? ಪರಮಾತ್ಮನೇ ಅಂದ್ರೆ ಅಥವಾ ಬ್ರಹ್ಮನೇ. ಅದಕ್ಕೆ ಅವನಿಗೆ ಏನಂತ ಕರೀತಾರೋ ಅಂದ್ರೆ ವಿವರ್ತ ಉಪಾದಾನ ಅಂತಾರೆ. ಅದಕ್ಕೆ ವಿವರ್ತ ಅಭಿಪ್ರಾಯದಿಂದ ಹೇಳಿರುತ್ತೇವೆ. ಬ್ರಹ್ಮ ಕೈ ಜಗತ್ತಿನ ಉತ್ಪತ್ತಿ ಕಾರಣ ಅಂತ ಹೇಳುದು ಕಾರಣ ಅಂದ್ರೆ ಪರಿಣಾಮ ಉಪಾದಾನ ಅಂತ ಅರ್ಥ ಮಾಡಬೇಡ್ರಿ, ವಿವರ್ತ ಉಪಾದಾನ ಅಂತ. ಹೊರತು ಪರಿಣಾಮ ಅಭಿಪ್ರಾಯದಿಂದ ಅಲ್ಲ. ಮತ್ತು ಪ್ರಜಾಪತಿಯು ಎಂದೂ ಹುಟ್ಟಿಲ್ಲ. ವಿಚಾರ ಮಾಡಿ ನೋಡಿದ್ರೆ ಹುಟ್ಟ್ಯಾನನು? ಎಂದೂ ಹುಟ್ಟಿಲ್ಲ. ಯಾಕ? ಜನನ ಮರಣ ರಹಿತನದನು. ನ ಜಾಯತೆ ನ ಮ್ರಿಯತೆ. ಹುಟ್ಟವನೂ ಅಲ್ಲ, ಸಾಯವನೂ ಅಲ್ಲ. ಆದ್ರೆ ಏನೂ ಆಗಿಲ್ಲ. ಕೇವಲ ವಿಜ್ಞಾನ ಮಾತ್ರ ಸ್ವರೂಪನು ಹೇಗೆ ಇದ್ದನೋ ಹಾಗೆ ಇದ್ದಾನೆ. ವಿಜ್ಞಾನ ಸ್ವರೂಪ ಅಂದ್ರೆ ಜ್ಞಾನ ಸ್ವರೂಪ ಅಂದ್ರೆ ಚೇತನ ಸ್ವರೂಪನಿದ್ದನು. ಈಗಾದರೂ ಕೂಡ ಹಾಗೇ ಅದನ. ಮಹಾಪ್ರಳಯ ಕಾಲದಲ್ಲಾದರೂ ಏನೊಂದು ಉಳಿಯುವುದಿಲ್ಲ. ಮಹಾಪ್ರಳಯ ಕಾಲದಳು, ಪ್ರಳಯದಲ್ಲಿ 5 ಪ್ರಕಾರದ ಅಂತ ಹೇಳ್ಕೊಂಡು ಬಂದಿದ್ದೇವೆ. ಒಂದು ನಿತ್ಯ ಪ್ರಳಯ, ಒಂದು ನೈಮಿತ್ತಿಕ ಪ್ರಳಯ, ಒಂದು ಮರಣ ಪ್ರಳಯ, ಒಂದು ಮಹಾಪ್ರಳಯ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಆತ್ಯಂತಿಕ ಪ್ರಳಯ. ಪ್ರಳಯವಾದ ಮೇಲೆ ಹೊಳ್ಳಿ ಉತ್ಪತ್ತಿನ ಇಲ್ಲ, ಅದಕ್ಕೆ ಆತ್ಯಂತಿಕ ಪ್ರಳಯ ಅಂತಾರ. ಮಹಾಪ್ರಳಯ ಆದ್ರೂ ಮತ್ತೆ ಪುನಃ ಉತ್ಪತ್ತಿ ಅದ. ಮರಣ ಪ್ರಳಯ ಏನಪ್ಪಾ ಅಂತ ಕೇಳಿದ್ರೆ ಮರಣವಾದ್ರೂ ಮತ್ತೆ ಹುಟ್ಟುವಿಕೆ ಅದ. ಏನ್ರಿ? ಆಮೇಲೆ ಮೂರ್ಛೆ ಹೋದಾಗ ಏನದಪ್ಪ ಅಂತ ನೈಮಿತ್ತಿಕ ಪ್ರಳಯ ಆದ್ರು ಮೂರ್ಛೆ ಹೋದ್ರೂ ಕೂಡ ಕ್ಷಣವತ್ತಿರ್ತಾ ಇದೆ, ಮತ್ತೆ ಇದಾಗ್ತಾ ಇದೆ. ನಿತ್ಯ ಪ್ರಳಯ ಏನದ? ಸಮ್ಮುಖ ಕರ್ಮದ ಭೋಗ ಅಭಾವ ಆಯ್ತು ಅಂದ್ರೆ ಪ್ರಳಯ, ಮತ್ತ ಭಾವ ಆಯ್ತು ಅಂದ್ರೆ ಜಾಗ್ರತ ಸ್ವಪ್ನ ಪ್ರಪಂಚಕ್ಕೆ ಬರ್ತಾ ಇದೆ. ಹೀಗೆ ಇರುವಂತ ಈ ಮಹಾಪ್ರಳಯ ಕಾಲದಲ್ಲಿ ಏನದಪ್ಪ ಅಂತ ಕೇಳಿದ್ದಾದ್ರೆ ಆ ಪ್ರಳಯ ಕಾಲ ಏನೊಂದು ಉಳಿಯುವುದಿಲ್ಲ. ಏನೊಂದು ಅಂದ್ರೆ ಬ್ರಹ್ಮಸತೆ ಉಳಿಯುವುದಿಲ್ಲ. ಏನ್ರಿ? ಆವಾಗ ಶಾಂತ ಅಜರ ಅನಂತಾತ್ಮಕ ಒಂದು ಬ್ರಹ್ಮವೇ ಉಳಿಯುತ್ತದೆ. ಎಂಥ ಬ್ರಹ್ಮ ಉಳಿತದೆ ಅಂದ್ರೆ ಉಪಾಧಿರಹಿತವಾದಂಥ, ಏನ್ರಿ, ಸ್ವಗತ ಸಜಾತಿ ವಿಜಾತಿ ಭೇದರಹಿತಗಳಾದಂಥ ಒಂದು ಬ್ರಹ್ಮ ಮಾತ್ರ ಉಳಿದಿರ್ತಾ ಇದೆ. ಮತ್ತೆ ಪುನಃ ಸೃಷ್ಟಿಯ ಆರಂಭದಲ್ಲಿ ಯಾವ ವಾಸನಾ ಅದೃಷ್ಟಗಳಿಂದ ಕೂಡಿದ ಜೀವಿಗಳ ಅವಿದ್ಯಾ ಹೇತುವಿನಿಂದ ನಿರುಪಾಧಿಕವಾದ ಪರಬ್ರಹ್ಮನೆದುರಿಗೆ ಪರ್ವತ ಸಮಾನವಾದ ವಿರಾಟ್ ರೂಪವಾಗಲಿ ಅಥವಾ ಚತುರ್ಮುಖನಾಗಲಿ ದೇಹವೇ ನಾನೆಂದು ಹೇಳುವುದಕ್ಕೆ ಯೋಗ್ಯವಾದ ಒಂದು ಮಹತ್ತರವಾದ ಸ್ಥೂಲ ರೂಪ ಕಿಂಚಿತ್ ಚಲಿಸುತ್ತದೆ. ಕಿಂಚಿತ್ ಅಂದ್ರೆ ಸ್ವಲ್ಪ ಚಲಿಸುತ್ತದೆ ಅಂತ. ಯಾವ ಶರೀರ ಅಂದ್ರೆ ವಿರಾಟ್ ರೂಪ ಶರೀರ ಅಂತ ತಿಳ್ಕೊಂಡ್ರು. ಯಾವ ಹೇತುವಿನಿಂದ ಆಗ್ತಾ ಇದೆಪ್ಪ ಅಂತ ಕೇಳಿದ್ರೆ ಸೃಷ್ಟಿ ಆರಂಭದಲ್ಲಿ ಈ ವಿಷಯ ಚಂದ್ರೋದಯದ 2ನೇ ಕಾಲ ಪಕ್ಕ ಆಗಿತ್ತಂದ್ರೆ ಇದು ಸರಳ ಅನ್ನಿಸ್ತಾ ಇದ್ದಾರೆ.
ಸೃಷ್ಟಿ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಏಕಮೇವಾದ್ವಿತೀಯವಾದ ಒಂದು ಬ್ರಹ್ಮವೇ ಇತ್ತು. ಏನ್ರಿ ಅದ ಒಂದು ಏನು ಉಪನಿಷತ್ ಮಂತ್ರದಲ್ಲ, ಅದ ಏನಪ್ಪಾ ಅಂತ ಕೇರೆ ಸದೇವ ಸೌಮ್ಯ ಇದಮಾಗ್ರೆ ಆಸಿದೇಕ ಮೇವಾದ್ವಿತೀಯಂ ಬ್ರಹ್ಮ. ಬ್ರಹ್ಮ ಹೆಂಗಿತ್ತು ಅಂತ ಕೇರೆ ಇದಮಗ್ರೆ. ಇದಮಗ್ರೆ ಅಂದ್ರೆ ಈ ನಾಮರೂಪಾತ್ಮಕವಾದ ಜಗತ್ತು ಉತ್ಪತ್ತಿಯಾಗೋಕ್ಕಿಂತ ಪೂರ್ವದಲ್ಲಿ ಒಂದೇನಿತ್ತಪ್ಪ ಅಂದ್ರ ಸದೇವ ಆಸಿತ್, ಸತ್ಯೇವ ಆಸಿತ್ತು. ಅಂದ್ರೆ ಒಂದು ಪರಬ್ರಹ್ಮ ಸ್ವರೂಪವೇ ಅಥವಾ ಸದ್ರೂಪ ರೂಪವೇ ಒಂದಿತ್ತು. ಹೆಂಗಿತ್ತು ಅಂತ ಕೇಳಿದಾದ್ರೆ ಏಕಂ ಏವ ಅದ್ವಿತೀಯವಾದಂಥ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾದೊಂದು ಬ್ರಹ್ಮ ಇತ್ತು ಅಂತ. ಆ ಬ್ರಹ್ಮನು ಮಹಾಪ್ರಳಯದಲ್ಲಿ ಏನಪ್ಪಾ ಅಂದ್ರೆ ಇರಲಿಲ್ಲ. ಮುಂದೆ ಪುನಃ ಸೃಷ್ಟಿ ಮಾಡುವಾಗ ಅವನಲ್ಲಿ ಮತ್ತೆ ಇಚ್ಛಾಯಿತು. ಏನ್ರಿ ಅವನಲ್ಲಿ ಆ ಬ್ರಹ್ಮನಲ್ಲಿ ಪ್ರಳಯ ಕಾಲದಲ್ಲಿ ಇರುವುದಿಲ್ಲ. ಮತ್ತೆ ಪುನಃ ಸೃಷ್ಟಿ ಮಾಡುವಾಗ ಮತ್ತೆ ಹೆಂಗ ತೋರ್ತಾ ಇದ್ದಾನ್ರಿ ಉತ್ಪತ್ತಿಯಾಗಿ ಅಂತ ಕೇಳಿದರೆ ಜೀವಿಗಳ ಮಾಡಿದ ಕರ್ಮ ಸಹಿತವಾದ ಅವಿದ್ಯ ಮಾಯಲ್ಲಿ ಲೀನವಾಗಿರ್ತಾ ಇದೆ. ಆ ಮಾಯ ಸುಸುಪ್ತಿ ಅವಸ್ಥದಂತೆ ಬ್ರಹ್ಮನೊಡನೆ ಏನಾಗಿತ್ತು, ಅಭೇದವಾಗಿತ್ತು. ಯಾವಾಗ ಸೃಷ್ಟಿ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಬರೇ ಬ್ರಹ್ಮ ಇರಲಿಲ್ಲ. ಆ ಬ್ರಹ್ಮನಲ್ಲಿ ಮಾಯಾದ ಅಥವಾ ಅಜ್ಞಾನದ. ಆ ಅಜ್ಞಾನವು ಬರೀ ಅಜ್ಞಾನ ಇಲ್ಲ, ವೆಷ್ಟಿ ಅಜ್ಞಾನದಿಂದ ಕೂಡಿಕೊಂಡದ. ವೆಷ್ಟಿ ಅಜ್ಞಾನವು ಬರೇ ಅದ ಇಲ್ಲ, ಜೀವನು ಮಾಡಿದ ಕರ್ಮ ಸಹಿತವಾದ ಅವಿದ್ಯ ಅದ. ಯಾವ ಅವಿದ್ಯ ಅದ? ಜೀವನು ಮಾಡಿದ ಕರ್ಮ ಸಹಿತವಾದ ಅವಿದ್ಯ ಆ ಮಾಯೆಯಲ್ಲಿ ಒಡಗೂಡಿಕೊಂಡಿತ್ತು. ಆ ಮಾಯ ಬ್ರಹ್ಮನೊಡನೆ ಅಭೇದವಾಗಿತ್ತು. ಅವಾಗ ಒಂದೇ ಆಗಿತ್ತು ಬ್ರಹ್ಮ. ಪುನಃ ಮತ್ತೇನಪ್ಪ ಅಂದ್ರೆ ಸಂಕಲ್ಪ ಮಾಡಿದ, ಏಕೋಹಂ ಬಹುಶಃ ಪ್ರಜೆ ಅಂತ ಸಂಕಲ್ಪ ಮಾಡಿದಾಗ ಮತ್ತು ಜೀವಿಗಳು ಮಾಡಿದ ಪರಿಪಕ್ವ ಕರ್ಮದ ನಿಮಿತ್ತ ಮಾಡಿಕೊಂಡು ಒಬ್ಬನದನಿ ಬಹುರೂಪ ಆಗಬೇಕು ಅಂತ ಹೆಚ್ಚಾಯಿತು. ಮತ್ತು ಸೃಷ್ಟಿ ರಚನೆಯಾಯಿತು. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಸೃಷ್ಟಿ ಆರಂಭದಲ್ಲಿ ಅಂದ್ರೆ ಸೃಷ್ಟಿ ಉತ್ಪತ್ತಿ ಮಾಡೋಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಇನ್ನು ಸೃಷ್ಟಿ ಮಾಡ್ಬೇಕನ್ನುವ ಸಮಯದಲ್ಲಿ ಏನಾಯ್ತು ಅಂತ ಕೇಳಿ ಯಾವ ವಾಸನಾ ಅದೃಷ್ಟಗಳಿಂದ ಕೂಡಿದ. ಅದೃಷ್ಟ ಅಂದ್ರೆ ಪಾಪ ಪುಣ್ಯ. ಅದೃಷ್ಟ ಪದಕರ್ತೇನು ಪಾಪ ಮತ್ತು ಪುಣ್ಯ ಅಥವಾ ಧರ್ಮ ಅಧರ್ಮ ಇವೆರಡೂ ಏನಿದ್ದು ಅಂತ ಕೇಳಿದ್ರೆ ಕೂಡಿದ ಜೀವಿಗಳ ವಿದ್ಯೆ ಯಾವ ವಾಸನಾ ಅದೃಷ್ಟಗಳಿಂದ ಆ ಧರ್ಮದೊಳಗೆ ಹೆಂಗೆ ಉತ್ಪತ್ತಿ ಆಕವ್ರಿ? ವಾಸನಾನುಸಾರವಾಗಿ ವಾಸನ ಇರಲಾರ್ದು ಅದು ಮೊದಲು ಆ ವಾಸನ ಅದಾವ್ರಿ, ಅದಕ್ಕಾಗಿ ಸಹಜ ಬರ್ತಾವ ಅಂತಿರ್ತೀವಿ. ಹಿಂದಿನ ಸಂಸ್ಕಾರ ಅಂತಿರ್ತೇವಲ್ಲ, ಹಾಗೆ ವಾಸನಾಗಳ ಮೂಲಕವಾಗಿ ಅದೃಷ್ಟಗಳಿಂದ ಕೂಡಿದ ಜೀವಿಗಳ ಅವಿದ್ಯ ಏನು ಪಾಪ ಪುಣ್ಯದಿಂದ ಇದೆ ಅದೃಷ್ಟ. ಈ ಅದೃಷ್ಟದಿಂದ ಯುಕ್ತ ಅದನೋ ಈ ಅವಿದ್ಯ ಏನಿಲ್ಲವೋ? ಯಾರ ಅವಿದ್ಯ ಅಂದ್ರೆ ಜೀವಿಗಳ ಅವಿದ್ಯ ಅಂದ್ರೆ ವ್ಯಷ್ಟಿ ಅವಿದ್ಯ. ಹೇತುವಿನಿಂದ ನಿರುಪಾಧಿಕವಾದ ಪರಬ್ರಹ್ಮನೆದುರಿಗೆ ಆ ಸಮಯದೊಳಗೆ ನಿರುಪಾಧಿಕವಾದ ಉಪಾಧಿರಹಿತವಾದ ಪರಬ್ರಹ್ಮ ಸ್ವರೂಪದೊಳಗೆ ಅಥವಾ ಎದುರಿಗೆ ಪರ್ವತ ಸಮಾನವಾದ, ಪರ್ವತ ಅಂದ್ರೆ ದೊಡ್ಡದು, ಹಾಗೆ ವಿರಾಟ್ ರೂಪವಾಗಲಿ ಅಂದ್ರೆ ವಿರಾಟ ರೂಪವಾಗಲಿ ಅಥವಾ ಚತುರ್ಮುಖನಾಗಲಿ ದೇಹವೇ ನಾನೆಂದು ಹೇಳುವುದಕ್ಕೆ ಯೋಗ್ಯವಾದ ಒಂದು ಏನಾಯ್ತು ಅಂತ ಕೇಳಿದ್ದಾರೆ ಮಹತ್ತರವಾದ ಸ್ಥೂಲ ರೂಪು ಕಿಂಚಿತ್ ಚಲಿಸುತ್ತದೆ. ಅವಾಗ ಮಹತ್ತರವಾದ ದೊಡ್ಡದಾದಂಥ ಒಂದು ಕಿಂಚಿತ್ ಸ್ವಲ್ಪ ಹೊತ್ತು ಏನಪ್ಪಾ ಅಂದ್ರೆ ಸ್ಥೂಲ ಶರೀರ ಗೋಚರ ಆಗ್ತಾ ಇದೆ ಅಥವಾ ಚಲಿಸುತ್ತದೆ. ಅಂಥ ಅವಿದ್ಯೆಯಿಂದಲೇ ಕಾಕತಾಳೀಯ ನ್ಯಾಯದಂತೆ ಅಕಸ್ಮಾತ್ ತೋರುವ ಸ್ವಪ್ನದಂತೆ ನಮ್ಮಗಳಿಗೆಲ್ಲರಿಗೂ ಒಂದು ಭ್ರಾಂತ್ಯಾತ್ಮಕ ಮಿಥ್ಯಾಭೂತವಾದ ತಮಾಕಾರವು ತೋರುತ್ತದೆ. ಅವಾಗ ಏನು ತೋರ್ತದಪ್ಪ ಅಂತ ಕೇಳಿದ್ದಾದ್ರೆ ಯಾವಾಗ ಆ ಸ್ಥೂಲ ರೂಪವನ್ನ ಕಿಂಚಿತ್ ಅಂದ್ರೆ ಸ್ಥೂಲ ರೂಪ ತಯಾರಾಗಿ ಸ್ವಲ್ಪ ಮಿಸುಕಿದಾಗ ಅಂಥ ಅವಿದ್ಯೆಯಿಂದಲೇ, ಅಂಥ ಅವಿದ್ಯೆ ಅಂದ್ರೆ ಜಗದ್ರೂಪ ಕಾರ್ಯಕ್ಕೆ ಕಾರಣೀಭೂತವಾದಂಥ ಅವಿದ್ಯೆಯಿಂದ ಕಾಕತಾಳಿ ನ್ಯಾಯದಂತೆ, ಕಾಕತಾಳಿ ನ್ಯಾಯ ಅಂದ್ರೆ ಗೊತ್ತದ ಏನ್? ಅಕಸ್ಮಾತ್ ಕುರುಡನ ಕೈಯೊಳಗ ಕಾಗೆ ಸಿಕ್ಕಂತೆ ಅಂತ. ಯಾರ ಕೈಯಾಗ? ಕುರುಡನ ಕೈಯಾಗ. ಕೇಳಿರಿ ಎಷ್ಟೋ ಸಲ ಕತೆ. ರಾಜ ಡಂಗುರ ಸಾರಿದ. ಏನ್ ಡಂಗುರ ಸಾರ ಅಂದ್ರೆ ಯಾವುದೋ ನಿಮಿತ್ತದಿಂದ ಒಂದು ಕಾಗೆ ಬೇಕಾಗಿತ್ತು. ಯಾರ ಕಾಗೆ ಹಿಡಿದು ತಂದು ಕೊಡ್ತೀರಿ ಅವರಿಗೆ ಅರ್ಧ ರಾಜ್ಯ ಬಹುಮಾನ ಅಂತ ತಿಳ್ಕೊಂಡು, ಅರ್ಧ ರಾಜ್ಯದ ಸಂಪತ್ತು ಬಹುಮಾನ ಅಂತ ತಿಳ್ಕೊಂಡು
ಕಾಗೆ ಅಂತ ಚಪಲ ಪಕ್ಷಿ ಇನ್ನುಳಿದ ಯಾವ ಪಕ್ಷಿಗಳು ಇಲ್ಲ. ಏನು ಎಲ್ಲ ಏನಪ್ಪಾ ಅಂದ್ರೆ ಬಾನಕ್ಕ ಗುಲೇಲ್ ಹಳ್ಳಿಗೆ ಮೊದಲಾದಕ್ಕ ಗುರಿ ಹಾಕವು, ಆದ್ರೆ ಕಾಗಿ ಗುರಿ ಆಗುವುದಿಲ್ಲ. ಅಂದ್ರೆ ಕಾಗಿ ಸಿಗುವುದನೇ ಇಲ್ಲ. ಮತ್ತು ಕಾಗಿಗೆ ಕಣ್ಣು ಎಸದಾವ ಅಂತ ಕೇಳಿದ್ರೆ ಒಂದೇ ಕಣ್ಣದ. ಏನು ಕಾಗಿ ಕಣ್ಣು ಎಸದಾವ ಒಂದೇ ಅದ. ಅದು ಯಾರ ಅವತಾರಪ್ಪ ಅಂದ್ರೆ ಶುಕ್ರಾಚಾರ್ಯನ ಅವತಾರ ಅದು. ಯಾವ್ದ್ರಿ? ಕಾಗಿ. ದಾನ ಕೊಡಕತ್ತಿದ್ದಲ್ಲ ಯಾರು? ಬಲಿ ಚಕ್ರವರ್ತಿ ದಾನ ಕೊಡುವಾಗ ಆ ಸಮಯದಲ್ಲಿ ಶುಕ್ರಾಚಾರ್ಯ ಬಂದು ಕೊಡಬೇಡ ಅಂದ. ಪರಮಾತ್ಮ ಬಂದು ದಾನ ಬೇಡಿದ. ಏನು ಬೇಕು ನಿನಗೆ ಬೇಡು ಅಂದ. ನನಗೇನು ಬೇಡ, 3 ಪಾದ ಭೂಮಿ ಕೊಟ್ಟು ಬಿಡು ಅಂದ. 3 ಪಾದದಷ್ಟು ಭೂಮಿ ಕೊಡಂದಾಗ ಅಷ್ಟು ತಗೊಂಡು ಏನು ಮಾಡ್ತೀವಿ, ಇನ್ನೂ ಏನು ಬೇಕು ಬೇಡು ಅಂದ. ಸಾಕು ನನಗೆ ಅಷ್ಟ ಅಂದ. ಇವನು ಪಾದದ ಮಹಿಮಾ ಅವ್ನಿಗೆ ಗೊತ್ತಿಲ್ಲ. ಯಾರ ಪಾದದ ಮಹಿಮಾ ರೀ? ಪರಮಾತ್ಮನ ಪಾದ ಏಟದವನೋ ಅವ್ನಿಗೆ ಗೊತ್ತಿಲ್ಲ. ಅವ ನಮ್ಮ ಪಾದ ಹೆಂಗೆ ಹಿಂಗೆ ತಿಳ್ಕೊಂಡಿದ್ದ. ಏನು ಮಾಡ್ತೀವಿ ಮತ್ತೇನಾರು ಕೇಳೋಂದ. ಸಾಕು ನನಗೆ ಅಷ್ಟ ಅಂದವ. ಅವನ್ ನೀರು ಬಿಡೋದಿರ್ತೈತೆ ಅವಾಗ, ತರ್ಪಣ ಬಿಡೋದು ಅಂತಾರ. ಕೊಡ್ತೇನೆ ಅಂತ ಶಪಥ ಮಾಡ್ದಂಗೆ ಅದು. ನೀರು ಬಿಡಕ್ಕಂತ ಹೂಜಿ ತಗೊಂಡಾಗ ಮೊದಲಕ್ಕೆ ಬೇಡ ಅಂದ. ಯಾರು? ಶುಕ್ರಾಚಾರ್ಯ. ಮಾತು ಕೇಳಲ್ಲ. ಒಮ್ಮೆ ಕೊಡ್ತೇನೆ ಅಂತ ಮಾತು ಕೊಟ್ರೆ ಹೊಳ್ಳಿ ಅದನ್ನ ತಗೊಳ್ದಲ್ಲ ಕೊಡವನಂತ. ನೀರು ಬಿಡುವಾಗ ನೀರು ಬಿಡದಾರ್ದಂಗೆ ವ್ಯವಸ್ಥೆ ಮಾಡೋ ಸಲುವಾಗಿ ಸೂಕ್ಷ್ಮ ಶರೀರ ಅಂದ್ರೆ ಸಣ್ಣ ಶರೀರವನ್ನ ಸಣ್ಣ ಮಾಡ್ಕೊಂಡು ಅನಿಮಾಸಿದ್ದಿಂದ ಏನು ಮಾಡಿದ, ಬಂದ ಹೂಜಿ ಬಾಯಿ ಕುಂತ ನೀರು ಬೀಳಬಾರ್ದು ಅಂತ. ಅದು ಗೊತ್ತಿತ್ತು ಇವನಿಗೆ. ಯಾರಿಗೆ? ಪರಮಾತ್ಮನಿಗೆ ಗೊತ್ತಿತ್ತು. ಆ ಸಮಯದೊಳಗೆ ಒಂದು ಕಡ್ಡಿ ತಗೊಂಡು ಏನು ಮಾಡಿದ ಅಂತ ಕೇಳಿದ್ರೆ ಬೀಳಾರ್ದಾಗ ಚುಚ್ಚಿದ. ಹೋಗಿ ಅದೇನಾಯ್ತು ಅಂದ್ರೆ ಮುಖ ಅನಿಸ್ಕೊಂಡು ಕುಂತಿದ್ನೆಲ್ಲ ಹೋಗಿ ಅವನ ಕಣ್ಣಿಗೆ ಚುಚ್ತು. ಆಗ ಕಣ್ಣಾಗಿಂದ ರಕ್ತ ಬಂತು. ಆ ರಕ್ತವೇ ಬಿತ್ತು ಆ ಸಮಯದಲ್ಲಿ ದಾನ ಕೊಡುವಾಗ. ಏನ್ರಿ? ಅದಕ್ಕಾಗಿ ಮುಂದೆ ಅವೇನೋ ದಾನಕ್ಕೆ ಅಡ್ಡ ಬಂದುದರಿಂದ ಕಾಯಿಗಾಗಿ ಹುಟ್ಟು ಬರ್ಬೇಕಾಯ್ತು. ಅದಕ್ಕೆ ಯಾವಾಗಲೂ ಏನು ನೀಡಾಕಿಲ್ಲದಿದ್ರು ನೀಡಾವ್ರ ಮನೆ ತೋರಿಸ್ಬೇಕಂತ ನಿಯಮ ಅದ. ಏನದ ರೀ? ನೀಡಾಕ ಇಲ್ಲದಿದ್ರು ನೀಡದಿದ್ರು ಅಲ್ಲ, ನೀಡಾಕ ಇಲ್ಲದಿದ್ರ ನೀಡಾವ್ರ ಮನೆ ತೋರಿಸಿದ್ರೆ ಎಷ್ಟೋ ಪುಣ್ಯ ಬರ್ತದಂತ. ಏನ್ರಿ? ನಾವು ನೀಡಾಕಿದ್ದೂ ಏನಪ್ಪಾ ಅಂತ ಕೇಳಿದ್ರೆ ನೀಡೋದೂ ಇಲ್ಲ, ನೀಡಾವ್ರ ಮನೆ ತೋರಿಸೋದೂ ಇಲ್ಲ. ಆ ಒಂದ್ ವೇಳೆ ಯಾರಾದ್ರೂ ದಾನ ಮಾಡ್ತಾ ಇದ್ರು ಅಂದ್ರೆ ಆ ದಾನಕ್ಕೆ ನಾವು ಅಡ್ಡ ಆದಿವಿ ಅಂದ್ರೆ, ಅದಕ್ಕೆ ಏನಾರ ಪ್ರತಿಬಂಧಕ ಮಾಡಿದ್ವಿ ಅಂದ್ರೆ ನಮಗೆ ಯಾವ ಜನ್ಮಪ್ಪ ಅಂತ ಕೇಳಿ ಕಾಗಿ ಜನ್ಮವೇ ಬರ್ತದ ಹೊರತಾಗಿ ಮತ್ತೇನಿಲ್ಲ. ಶುಕ್ರಾಚಾರ್ಯ ಅಡ್ಡ ಬಂದಿದ್ದಕ್ಕಾಗೆ ಕಾಗಾಗಿ ಹುಟ್ಟಬೇಕಾಯ್ತು. ಕಾಗಾಗಿ ಹುಟ್ಟಿದಾಗ ಕಣ್ಣು ಎಸದವು. ಪರಮಾತ್ಮ ಚುಚ್ಚಿದ್ದಕ್ಕಾಗಿ ಆ ಕಣ್ಣು ಕುಡ್ಡಾಯ್ತು. ಅದಕ್ಕಾಗಿ ಒಂಟಗಣ್ಣಿನ ಕಾಗಿ. ಆದರೂ ಚಪಲ ಪಕ್ಷಿ. ಏನ್ರಿ? ಅಭ್ಯಾಸ ಮಾಡುವವರಿಗೆ ಯಾವ ದೃಷ್ಟಿ ಇರಬೇಕು? ಏನಪ್ಪ ನವಿಲಿನ ದೃಷ್ಟಿ ಇರಬೇಕು, ಪಾರಿವಾಳ ದೃಷ್ಟಿ ಇರಬೇಕು, ಗಿಳಿ ದೃಷ್ಟಿ ಇರಬೇಕು ಅಂತ ಹೇಳಿಲ್ಲ. ಏನ್ರಿ? ಯಾವ ದೃಷ್ಟಿ ಅಂದ್ರೆ ಕಾಗೆಯ ದೃಷ್ಟಿ ಇರಬೇಕು ಅಂತ. ಕಾಗಿ ದೃಷ್ಟಿ ಅಂದ್ರೆ ಒಂದ ಕಣ್ಣು ಇರ್ಬೇಕಂತ ಅರ್ಥ ಅಲ್ಲ. ಕಾಗಿ ಒಂಟಗನ್ನು ಉಳಿದ್ರು ಎಲ್ಲಾ ಕಡೆ ಲಕ್ಷ್ಯ ಕೊಟ್ಟಿರ್ತಾ ಇದೆ. ಏನ್ ಮಾಡಿರ್ತದ್ರ ಅದ್ ನಮಗ್ ನೋಡಾಕ ಈ ಕಡೆ ನೋಡಕಂತಂಗ ಅನಿಸಿರ್ತದ. ನಾವ್ ಇತ್ತ ನಿಂತು ಹೊಡೆದಾಗ ದೃಷ್ಟಿ ಅದ್ರದ ಆ ಕಡೆನೇ ಇರ್ತಾ ಇದೆ. ಇವು ಹೊಡಿಗೊಡ್ದನ ಎದ್ದು ಹೋಗಿರ್ತಾ ಇದೆ ಅದು. ಹೇಗೆ ಅಂತ ಕಾಗೆ ದೃಷ್ಟಿ ಯಾಕೆ ಬಂತಪ್ಪ ಕಾಗೆಯಾಗಿ ಜನ್ಮ ತಾಳ್ಬೇಕಾರ ಅಂತ ಕೇಳಿದ್ರೆ, ಶುಕ್ರಾಚಾರ್ಯ ದಾನಕ್ಕೆ ಅಡ್ಡ ಬಂದಿದ್ದರಿಂದ ಏನಾಯ್ತು ಅಂದ್ರೆ ಅವ ಒಂಟಗನ್ನಾಗಿ ಹುಟ್ಟಿ ಬರಬೇಕಾಯ್ತು. ಏನ್ರಿ? ಏನು ಹೇಳಕೊಂಡಿದ್ ನನಗೆ? ಕಾಕತಾಲಿ ನ್ಯಾಯ. ಏನ್ರಿ? ಕಾಗಿ ಅದು ಬಹಳ ಚಪಲ ಪಕ್ಷಿ. ಹಿಡ್ಯಾಕ ಹೋದ್ರ ಹೊಡೆದ್ರೆ ಸಿಗೋದಿಲ್ಲ. ಇನ್ನು ಹಿಡ್ಯಾಕ ಹೋದ್ರೆ ಹಂಗ ಹಿಡ್ಯಾಕ ಹೋದ್ರೆ ಸಿಕ್ಕಿತ್ತನು? ಸಾಧ್ಯನೇ ಇಲ್ಲ. ಅಕಸ್ಮಾತ್ ಕುರುಡ ಏನ್ ಮಾಡಕ್ ಹೊಂಟದ ಅಂದ್ರೆ ಕೆರೆಯಾಗ ಅಥವಾ ಹಳದಾಗ ನೀರು ಕುಡಿಬೇಕಂತ ಹೋಗಿದ್ದ. ಆ ಸಮಯದೊಳಗೆ ಅವ ಬಾಗಿ ಬಗಸಿಲಿ ನೀರು ತಗೋಬೇಕಂತ ಹಿಂಗೆ ಎರಡೂ ಕೈ ಜೋಡಿಸೋದಕ್ಕನ ಸಹಜವಾಗಿ ಆ ಕೈ ಕುಡೋದಕ್ಕೆ ಕಾಯಿಗೆ ಬಂದು ಸಿಕ್ಕೊಂಡಿತ್ತು ಆ ಕೈಯಾಗ. ಯಾರ ಕೈಯಾಗ? ಕುರುಡನ ಕೈಯಾಗ. ಅಕಸ್ಮಾತ್ ಸಿಕ್ಕದ. ಏನು ಮೊದಲ ಗದೆ ಗುರಿ ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿ ಹಿಡ್ದಾನು. ಅಕಸ್ಮಾತ್ ಸಿಕ್ಕದ. ಆಗ ಆ ಕುರುಡ ಆ ಕಾಗಿ ಅಂತ ತಗೊಂಡು ಹಂಗ ರಾಜ್ಯಕ್ಕೆ ಬಂದು ಕೊಟ್ಟಿದ್ದ ಅಂದ್ರ ಅರ್ಧ ರಾಜ್ಯನೂ ಸಿಗ್ತಿತ್ತು, ಅರ್ಧ ರಾಜ್ಯ ಸಂಪತ್ತನ್ನು ಸಿಗ್ತಿತ್ತು. ಈ ಕುರುಡ ಏನು ಮಾಡಿದ ಅಂತ ಕೇಳಿದ್ರೆ, ನೀರು ಕುಡಿದು ತಗೊಂಡು ಹೋದಾತ. ಹೆಂಗಾರ ಸಿಕ್ಕಾಯ್ತು, ಇದೆಲ್ಲಿ ಹೋಗತ್ತೇನೆ ಅಂತ ತಿಳ್ಕೊಂಡು ಮಗ್ಗಲಕ್ಕ ಇಟ್ಟು ನೀರು ಕುಡಿಯಾಕ ಹೋದ. ನಿಂತಿತ್ರಿ ಅದು. ಅಚಾನಕ ಸಿಕ್ಕಿತ್ತು. ಇರಾಕ್ ಸಾಧ್ಯದನು? ಇಲ್ಲ. ಹಾಗೆ ಈ ಮಾನವ ಶರೀರಗಳು ಕೂಡ ಸಿಗ್ಬೇಕಾದ್ರೆ ಹೆಂಗ್ ಸಿಕ್ಕಾವ್ರಿ? ಕಾಕತಾಲಿನ ಇವು ಅಕಸ್ಮಾತ್ ಸಿಕ್ಕಾವು. ಯಾವ್ದ್ರ ಸಿಕ್ಕಾಗನ ಏನು ಮಾಡೋದಪ್ಪ ಅಂದ್ರೆ ಇದನ್ನು ಓದು ಅರ್ಪಿಸುದು. ಯಾರಿಗೆ? ರಾಜನಿಗೆ. ಬ್ರಹ್ಮನಿಗೆ ಅರ್ಪಿಸಿದ್ವಿ ಅಂತಂದ್ರೆ ಕಡ್ಯಾಕ್ ಹಾಕೇವಿ.
ನಾವು ಏನು ಮಾಡೇವಿ ಅಂತ ಕೇಳಿದ್ರೆ ಹಿಂದಗಡೆ ಹಿಡ್ಕೊಂಡು ಹೋಗಿ ಕೊಟ್ರತಳಂತ ನೀರು ಕುಡಿಯಾಕ ನಿಂತೇವಿ. ಯಾವ ನೀರ್ರಿ? ಈ ವಿಷಯಗಳೆಂಬ ವಾಸನೆಯಿಂದ ಕೂಡಿಕೊಂಡು ಈ ಸಂಸಾರದ ಸುಖವನ್ನೇನು ಅನುಭವಿಸಕ್ ಪ್ರಯತ್ನ ನಡೆದದಲ್ಲ, ಕಾಗಿ ಬದಿಗಿಟ್ಟಂಗಿದು. ಅಂದ್ರೆ ಈ ಶರೀರವನ್ನ ಇದಕ್ಕಾಗಿ ಮುಡುಪಿಟ್ಟು ನಾವು ಜೀವನ ಸಾಕ್ಷರ ಎಂದಾರ ಮುಕ್ತರಾಗಕ್ ಸಾಧ್ಯದನು ಅಂದ್ರೆ ಇಲ್ಲ. ಅಂದ್ರೆ ಅಕಸ್ಮಾತ್ ಸಿಕ್ಕಾಗನ ಏನಾದರೂ ಮಾಡಿ ಕಡಿಯಾಕ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಕಾಕತಾಳೀಯ ನ್ಯಾಯದಂತೆ ಅಕಸ್ಮಾತ್ ತೋರುವ, ಇದು ಅಕಸ್ಮಾತ್ ತೋರಿದ ಮೊದಲು ಅದನು ಅಕಸ್ಮಾತ್ ತೋರಿದ, ಆಮೇಲೆ ಸ್ವಪ್ನದಂತೆ. ಈ ಸ್ವಪ್ನ ಪ್ರಪಂಚವು ಅಕಸ್ಮಾತ್ ಏನು ಮೊದಲು ಅದು ಅಕಸ್ಮಾತ್ ಅದ. ಹೆಂಗ ಸ್ವಪ್ನವು ಅಕಸ್ಮಾತವು ಹಾಗೆ ಈ ಶರೀರಾದಿ ಪ್ರಪಂಚವು ಕೂಡ ಏನದ ಅಕಸ್ಮಾತ್ ದೊರೆತದ ನಮ್ಮಗಳಿಗೆಲ್ಲರಿಗೂ. ಯಾರಿಗೆ? ಮನುಷ್ಯರಾದ ನಿಮ್ಮೆಲ್ಲರಿಗೂ ಏನಾಗಿದೆಪ್ಪ ಅಂದ್ರೆ ಇದು ದೊರೆತದ. ಒಂದು ಭ್ರಾಂತಾತ್ಮಕ ಮಿಥ್ಯಾಭೂತವಾದ ತಮಾಕಾರವು ತೋರುತ್ತದೆ. ಆಗೇನ್ ತೋರ್ತದಪ್ಪ ಅಂತ ಕೇಳಿದ್ರೆ ಭ್ರಾಂತಾತ್ಮಕವಾದ ಅಂದ್ರೆ ಭ್ರಾಂತಿಮಯವಾದ, ಆಮೇಲೆ ಮಿಥ್ಯಾಭೂತವಾದ. ಇದು ಮಿಥ್ಯಾ ಸ್ವರೂಪವು ಸತ್ಯ ಸ್ವರೂಪವು ಅಂದ್ರೆ ಸುಳ್ಳು ಕರೆನು ಅಂತ ಕೇಳಿದ್ರೆ ಇದು ಸುಳ್ಳು ಅದ. ಆಮೇಲೆ ತಮಾಕಾರವು ತೋರುತ್ತದೆ. ಇದೆಲ್ಲ ಜಗದ್ರೂಪವಾಗಿ ತೋರಿದ್ಯಾವುದು ತಮಗುಣದಿಂದಲೋ ಏನು ಸತ್ವಗುಣದಿಂದಲೋ? ತಮಗುಣದಿಂದ. ಇಂಥ ಸೃಷ್ಟಿಯ ಆರಂಭ ಕಾಲದಲ್ಲಿಯೇ ಇಂಥ ಸೃಷ್ಟಿಯ ಆರಂಭ ಕಾಲದಲ್ಲಿ ಆಕಾಶದ ಹೊಟ್ಟೆಯಲ್ಲಿ ಈ ಬ್ರಾಹ್ಮಣನು ನಿರ್ವಿಕಲ್ಪ ಚಿದಾಕಾಶ ರೂಪದಿಂದ ಸ್ಥಿತನಾಗಿದ್ದಾನೆ. ಇಂಥ ಸೃಷ್ಟಿಯ ಆರಂಭ ಕಾಲದಲ್ಲಿ ಆಕಾಶದ ಹೊಟ್ಟೆಯಲ್ಲಿ ಈ ಬ್ರಾಹ್ಮಣನು ಅಂದ್ರೆ ಗಗನಜ ಅನ್ನುವಂಥ ಬ್ರಾಹ್ಮಣನು ನಿರ್ವಿಕಲ್ಪ ಚಿದಾಕಾಶ ರೂಪದಿಂದ ಸ್ಥಿತನಾಗಿದ್ದಾನೆ. ಅವನು ನಿರ್ವಿಕಲ್ಪದನೋ ಏನು ಸವಿಕಲ್ಪ ಉಳ್ಳವದನೋ? ನಿರ್ವಿಕಲ್ಪ, ಯಾವುದೇ ಕಲ್ಪನೆಗಳವನಲ್ಲಿ ಇಲ್ಲ. ಆಮೇಲೆ ಚಿದಾಕಾಶವೋ ಏನು ಮತ್ತೇನಾರು? ಚಿದಾಕಾಶ ಅಂದ್ರೆ ಚಿತ್ ರೂಪ ಆಕಾಶ. ಚಿತ್ ಅಂದ್ರೆ ಚೇತನ. ಹೆಂಗ ಈ ಆಕಾಶ ಏನಪ್ಪಾ ಅಂತ ಕೇಳಿದಾರೆ ಹಿಡಿಲಿಕ್ಕೆ ಕಟ್ಟಲಿಕ್ಕೆ ಬರ್ಲಾರ್ದಂಗದ, ಹಂಗ ಚಿದ್ರೂಪವಾದ ಆಕಾಶವು ಕೂಡ ಏನದ ಅಂತ ಕೇಳಿದ್ರೆ ಏನೊಂದು ಕಟ್ಟಿ ಹಾಕಲಿಕ್ಕೆ ಬರುವಂಥದ್ದಲ್ಲ. ಚಿದಾಕಾಶ ರೂಪದಿಂದ ಸ್ಥಿತನಾಗಿದ್ದಾನೆ. ಆದ್ದರಿಂದ ಈತನಿಗೆ ದೇಹ, ಕರ್ಮ, ಕರ್ತೃತ್ವ, ವಾಸನ ಮೊದಲಾದವುಗಳು ಏನೂ ಇಲ್ಲ. ಈ ಆಕಾಶದಿಂದ ಉತ್ಪತ್ತಿಯಾದಂಥ ಈ ಬ್ರಾಹ್ಮಣನಿಗೆ ಅಥವಾ ಈ ಆಕಾಶದಲ್ಲಿ ಸ್ಥಿತವಾಗಿದ್ದಂಥ ಬ್ರಾಹ್ಮಣನಿಗೆ ಏನಿಲ್ಲ ಅಂದ್ರೆ ಇವನಿಗೆ ದೇಹ ಇಲ್ಲ. ಏನಿಲ್ಲ? ದೇಹ ಇಲ್ಲ. ಆಕಾಶಕ್ಕೆ ದೇಹದನು ಯಾಕಂತ ಕೇಳಿದ್ರೆ ನಿರ್ವಿಕಾರದ. ಹಂಗ ಚೇತನ ರೂಪ ಆಕಾಶಕ್ಕೆ ದೇಹದನು ಇಲ್ಲ, ನಿರ್ವಿಕಾರದ. ಇಂಥ ನಿರ್ವಿಕಾರವಲ್ಲದೆ ಅಂದ್ರೆ ದೇಹ ಇಲ್ಲ. ಆಮೇಲೆ ಕರ್ಮರಹಿತನು. ಕರ್ಮ ಅಂದ್ರೆ ಯಾವ್ರಿ? ಸಂಚಿತ ಕರ್ಮ ಆಗಲಿ, ಆಗಾಮಿ ಕರ್ಮವಾಗಲಿ, ಪ್ರಾರಬ್ಧ ಕರ್ಮ ಆಗಲಿ, ಇದ್ರ ಲೇಪ ಏನಾರೈತನು? ಇದು ಇಲ್ಲ. ಆಮೇಲೆ ಕರ್ತೃತ್ವದ ಅಭಿಮಾನ ರಹಿತನು. ನಾನು ಮಾಡವ, ನಾನು ಕೊಡವ, ನಾನು ತಗೊಳವಂತ ಹಿಂಗೇನಾರೈತನು? ಇದು ಯಾವುದೂ ಇಲ್ಲ. ಆಮೇಲೆ ವಾಸನಾ ಮೊದಲಾದವಳು ಯಾವ್ದಾದ್ರೂ ಒಂದು ಪೂರ್ವ ಅನುಭವಜನ್ಯ ಸಂಸ್ಕಾರ ಮೂಲಕವಾಗಿ ವಾಸನಾ ರಹಿತನು. ಜ್ಞಾನದ ಸೂಕ್ಷ್ಮ ಅವಸ್ಥಕ ಏನಂತ ಕರೀತಾರೆ? ವಾಸನಾ ಅಂತ ಕರೀತಾರೆ. ಈ ವಾಸನೆ ಮೊದಲ ಏನೂ ಇಲ್ಲ ಯಾರಲ್ಲಿ? ಆ ಗಗನಜ ಬ್ರಾಹ್ಮಣನಲ್ಲಿ. ಕೇವಲ ಚಿದಾಕಾಶ ವಿಜ್ಞಾನಘನ ರೂಪನಾಗಿರುತ್ತಾನೆ. ಕೇವಲ ಹೆಂಗದನಂತ ಕೇರೆ ಕೇವಲ ಪದಕಾರ್ತೇನು ಚೇತನ ಮಾತ್ರ. ಕೇವಲ ಪದಕಾರ್ತೇನು ಚೇತನ ಮಾತ್ರ. ಅಥವಾ ಏನಂತ ಬರ್ದಾರಪ್ಪ ಅಂತ ಕೇಳಿದ್ರೆ ಚಿದಾಕಾಶ. ಚಿದಾಕಾಶ ಅಂದ್ರೆ ಚಿತ್ರೂಪ ಆಕಾಶ ಅಂದ್ರೆ ಚೇತನ. ವಿಜ್ಞಾನ ಘನರೂಪನಾಗಿರುತ್ತಾನೆ. ಅಂದ್ರೆ ಜ್ಞಾನದ ಸ್ವರೂಪವೇ ಆಗಿದ್ದಾನೋ ಏನು ಜ್ಞಾನದಕ್ಕಿಂತಲೂ ಭಿನ್ನದನೋ? ಜ್ಞಾನದ ಸ್ವರೂಪವೇ ಆಗಿದ್ದಾನೆ. ಇವನ ಪ್ರಾಕ್ಕದ ವಾಸನಾ ಜಾಲವು ಕಿಂಚಿತ್ತಾದರೂ ಇರುವುದಿಲ್ಲ. ಈ ವಿಜ್ಞಾನಮಯನಾದಂಥ ಅಂದ್ರೆ ಜ್ಞಾನ ಸ್ವರೂಪನಾದ ಆಕಾಶ ಸ್ವರೂಪನಾದ ಈ ಬ್ರಾಹ್ಮಣನಲ್ಲಿ ಏನಿಲ್ಲ ಅಂದ್ರೆ ಪ್ರಾಕ್ಕದ ವಾಸನ. ಈಗ ವಾಸನ ಈಗಿನೂ ಇರ್ತಾವ, ಮೊದಲಿನೂ ಇರ್ತಾವ್ರಿ. ಮೊದಲಿನೂ ಇರ್ತಾವ. ಮೊದಲು ಅನುಭವ ಮಾಡಿದಂಥ ಅನುಭವಜನ್ಯ ಸಂಸ್ಕಾರಕ್ಕನುಸರಿಸಿ ವಾಸನ ಇರುವುದರಿಂದ ಈಗ ನಮಗವು ಒಂದೊಂದರೊಳಗೆ ಪ್ರವೃತ್ತಿ ಮಾಡಿಸ್ತಾವ. ಈಗ ಅಕಸ್ಮಾತ್ ಯಾವ್ದಾರು ಒಂದರೊಳಗೆ ಒಂದು ಸಣ್ಣ ಕೂಸಿದ್ದಾಗ ಪ್ರವೀಣ ಆದಂದ್ರೆ ಮೊದಲಿನ ವಾಸನಾರ ಅದು ಈಗಿಂದ ಹೆಂಗೆ ಸಾಧ್ಯ ಅದ ಎಷ್ಟು ಅಂತ ಇರ್ತೇವೆ. ಅಂದ್ರೆ ಆ ರೀತಿಯಾದ ವಾಸನ ಪ್ರಾಕ್ಕದ ಅಂದ್ರೆ ಮೊದಲಿಂದು.
ಪ್ರಾಕ್ ಪದಕರ್ತೇನ್ರಿ ಮೊದಲಿನ ಏನಿಲ್ಲ ವಾಸನಾ ಜಾಲವು ಕಿಂಚಿತ್ತಾದರೂ ಇರುವುದಿಲ್ಲ. ವಾಸನಾ ಒಂದು ಎರಡು ವಾಸನೆಗಳು ಎಷ್ಟು ಅದಾವ ಅಂತ ಹೇಳಲಿಕ್ಕೆ ಅಸಾಧ್ಯ. ಅದಕ್ಕೆ ವಾಸನಾ ಜಾಲ ಅಂತ ಕರೆದಾರ. ಒಂದೂ ಕೂಡ ಅವನಲ್ಲಿ ವಾಸನೆಗಳದವನು ಇಲ್ಲವೇ ಇಲ್ಲ. ಕೇವಲ ವ್ಯಾಪಕ ಸ್ವಯಂ ಪ್ರಕಾಶನಾಗಿರುತ್ತಾನೆ. ಅವ ಹೆಂಗದನಪ್ಪ ಅಂದ್ರೆ ಕೇವಲ ವ್ಯಾಪಕ ಪ್ರಕಾಶ. ಯಾಕಂದ್ರೆ ವ್ಯಾಪಕವಾದದ್ದು ಅದಾವು, ಅಪೇಕ್ಷಿಕ ವ್ಯಾಪಕ ಅದಾವಲ್ಲ ಹೊರತಾಗಿ ಕೇವಲ ವ್ಯಾಪಕ ಸ್ವರೂಪ ಉಳಿದುದು ಯಾವೂ ಇಲ್ಲ. ಅಧಿಷ್ಠಾನ ತತ್ವಜ್ಞಾನದಿಂದ ಬಹಿರ್ಮುಖವಾದ ಮನಸ್ಸಿನ ಪ್ರವೃತ್ತಿಯು ಶಾಂತವಾಗುತ್ತಿರಲಿಕ್ಕೆ ಈಗೇನಾಯ್ತಪ್ಪ ಅಂತ ಕೇಳಿದ್ರೆ ಸ್ವಯಂ ಪ್ರಕಾಶನಾಗಿರ್ತಾನ ಅಧಿಷ್ಠಾನ ತತ್ವಜ್ಞಾನದಿಂದ. ಅಧಿಷ್ಠಾನ ಯಾವ್ದ್ರಿ? ಸತ್ತು ಚಿತ್ತು ಆನಂದ ರೂಪವಾದ ನಿರ್ಗುಣ ಬ್ರಹ್ಮ ಏನದ ಇದು ಅಧಿಷ್ಠಾನದ. ಈ ಅಧಿಷ್ಠಾನವಾದಂಥ ಬ್ರಹ್ಮನ ಏನಪ್ಪಾ ಅಂದ್ರೆ ತತ್ವಜ್ಞಾನದ ಬಹಿರ್ಮುಖವಾದ ಮನಸ್ಸಿನ ಪ್ರವೃತ್ತಿಯು. ಈಗ ನಮ್ಮೆಲ್ಲರ ಮನಸ್ಸು ಬಹಿರ್ಮುಖ ಅದನೋ ಏನ ಅಂತರ್ಮುಖ ಅದೋ ಏನ್ರಿ? ಯಾವಾಗ ಅಧಿಷ್ಠಾನದ ತತ್ವಜ್ಞಾನ ಆಯ್ತು ಅಂದ್ರೆ ಬ್ರಹ್ಮನ ಜ್ಞಾನ ಆಯ್ತು ಅಂದ್ರೆ ಯಥಾರ್ಥವಾದ ಅಖಂಡೇಕ ಬ್ರಹ್ಮ ಸ್ವರೂಪವೇ ನಾನು ಅಂತ ತಿಳುವಳಿಕೆ ಬಂತು ಅಂದ್ರೆ ಆ ಸಮಯದಲ್ಲಿ ನಮ್ಮ ಮನಸ್ಸು ಅದಕ್ಕಿಂತ ಮೊದಲು ಬಹಿರ್ಮುಖವಾಗಿ ಹರಿತಿತ್ತು ಏನು ಅಂತರ್ಮುಖ ಅದು? ಬಹಿರ್ಮುಖವಾಗಿತ್ತು. ಶಬ್ದಾದಿ ಪಂಚ ವಿಷಯಗಳ ಸಂಬಂಧಪಟ್ಟು ಸುಖದ ಅನುಭವ ಮಾಡೋ ಸಲುವಾಗಿ ಯಾವತ್ತೂ ವಿಷಯಾಕಾರವಾಗಿ ಇರ್ತಾ ಇತ್ತು. ಇಂಥ ಬಹಿರ್ಮುಖವಾದ ಮನಸ್ಸಿನ ಪ್ರವೃತ್ತಿ ಏನಾಯ್ತು ಅಂದ್ರೆ ಶಾಂತ ಆಯ್ತು. ಅಂದ್ರೆ ಇದೆಲ್ಲ ಬಂದಾಯ್ತು. ಈ ವಿಷಯಗಳ ಅಭಿಲಾಷೆ ನಿಂತು ಹೋಯ್ತು. ಆವಾಗ ಅದಕ್ಕೆ ಶಾಂತವಾಯ್ತು. ಅದಕ್ಕೆ ಶಾಂತ ಏನು ಬರ್ದಾರ? ಚೈತನ್ಯಂ ಶಾಶ್ವತಂ ಶಾಂತಂ ಏನದ ಅಂತ ಕರೆ ಶಾಂತ ಸ್ವರೂಪನಾಗ್ತಾನೆ. ಆಗುತ್ತಿರ್ಲಿಕ್ಕೆ ಈ ಕಾಣುವಂತೆಯೂ ಕಾಣಲ್ಪಡುವುದಿಲ್ಲ. ಯಾವಾಗ ಮನಸ್ಸು ಶಾಂತ ಆಯ್ತು, ಈ ಮನಸ್ಸಿಗೆ ಶಾಂತ ಆಗೋಕ್ಕಿಂತ ಮೊದಲು ಏನು ಕಾಣಿಸ್ತಿತ್ತು, ಶಾಂತ ಆದ್ಮೇಲೆ ಇದು ಕಾಣಿಸ್ತದನು? ಸಾಧ್ಯವೇ ಇಲ್ಲ. ಏನು ಕಾಣಿಸ್ತಾ ಇದೆ? ಮೊದಲ ಶಾಂತಿ ಇರಲಿಲ್ಲ. ಯಾಕಂದ್ರೆ ವಿಷಯಾಭಿಮುಖವಾಗಿತ್ತು. ಯಾವಾಗ ಅಧಿಷ್ಠಾನವಾದ ತತ್ವಜ್ಞಾನವಾಯಿತು ಆ ಕಾಲದಲ್ಲಿ ವಿಷಯಾಭಿಮುಖ ಮನಸ್ಸು ಅಂತರಾತ್ಮಕಾರವಾಯಿತು. ಅವಾಗ ಏನಾಯ್ತು ಅಂದ್ರೆ ಶಾಂತವಾಯಿತು, ಅಂದ್ರೆ ಸಮಾಧಾನವಾಯಿತು. ನಾವು ಏನಾದ್ರೂ ವ್ಯವಹಾರ ಮಾಡುವಾಗ ಆ ವ್ಯವಹಾರದಿಂದ ಕಡಿಯಾಕಾದ್ವಿ ಅಂದ್ರೆ ಈಗ ಸಮಾಧಾನ ಆಯ್ತು ನೋಡು ಮಾರ, ಒಟ್ಟ ನಿದ್ದೆ ಹತ್ತಿದ್ದಿಲ್ಲ ಅಂತೇವಿ. ವ್ಯವಹಾರದ ವಿಷಯದಲ್ಲಿ ಏನಂತೇವ್ರಿ? ಒಟ್ಟ ಕಣ್ಣು ಹಚ್ಚಿಲ್ಲ, ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ, ಭಾಳ ಚಿಂತೆಗಿತ್ರಿ, ಈಗ ಶಾಂತ ಆತು ಅಂತಾನ. ಅಂದ್ರೆ ಆ ವ್ಯವಹಾರದಿಂದ ಹಿಮ್ಮುಖವಾದಾಗ, ಬಿಡುಗಡೆಯಾದಾಗ. ಹಾಗೆ ಈ ವಿಷಯಾಕಾರವಾದ ಮನಸ್ಸು ತತ್ವಜ್ಞಾನದಿಂದ ಕೂಡಿಕೊಂಡಾಗ ಏನಾಗ್ತಾ ಇದೆ? ಶಾಂತವಾಗ್ತಾ ಇದೆ. ಅವಾಗ ಏನಾರ ಕಾಣ್ತದನು? ಮೊದಲಿನಂತೆ ಕಾಣಲ್ಪಡುವುದಿಲ್ಲ. ಕಿಂತು ಚಿದಾಕಾಶ ಹೇಗುಂಟೋ ಹಾಗೇ ಇದ್ದಾನೆಂದು ನಿಶ್ಚಯ ಮಾಡ್ತಕ್ಕದ್ದು. ಅಂದ್ರೆ ಏನೂ ಕಾಣುವುದಿಲ್ಲ ಅಂದ್ರೆ ಏನಾದ? ಚಿದಾಕಾಶ ಹೇಗುಂಟು? ಚಿದಾಕಾಶ ಅಂದ್ರೆ ಚೇತನ ರೂಪವಾದ ಬ್ರಹ್ಮನು ಹೇಗೆ ಇದ್ದಾನೆ? ನಿರ್ವಿಕಾರ ನಿರಾಕಾರ ನಿರ್ಗುಣ ಸ್ವರೂಪನು ಏನ ಅಶಾಂತ ಸ್ವರೂಪನು? ನಿರ್ವಿಕಾರ ಸ್ವರೂಪ, ಶಾಂತ ಸ್ವರೂಪನದಲ್ಲ. ಹಾಗೇ ನಾನು ಅಂತ ತಿಳ್ಕೊಂಡು ನಿಶ್ಚಯ ಮಾಡ್ತಕ್ಕದ್ದು. ಈ ಜೀವಿಗಳಲ್ಲಿ ಏನ್ ಮಾಡುದು? ಹೇಗೆ ಬ್ರಹ್ಮ ಸ್ವರೂಪವು ಶಾಂತವಾಗಿದೆಯೋ, ಚೇತನ ರೂಪವಾಗಿದೆಯೋ, ಹಾಗೆ ನಾನು ಕೂಡ ಚೇತನ ರೂಪ ಅಂತ ತಿಳ್ಕೊಂಡು ತನ್ನ ಅಂತರ್ಮುಖ ವೃತ್ತಿಯನ್ನು ಮಾಡೋದು. ಅವನಲ್ಲಿ ಚೇತನಯುಕ್ತ ಬುದ್ಧಿ ವೃತ್ತಿಗಳಾದರೂ ಪ್ರವೇಶ ಮಾಡುವುದಿಲ್ಲ. ಮತ್ತೀಗ ನಾನೇ ಪರಬ್ರಹ್ಮ ಸ್ವರೂಪ ಅಂತ ಬುದ್ಧಿ ವೃತ್ತಿ ಚೇತನ ಸ್ವರೂಪವಾದಾಗ ಮತ್ತಲ್ಲಿ ವೃತ್ತಿಗಳ ಕುಸುರ ಐತಲ್ಲ, ಅದ್ಯಾಂಗ ಚಿದಾಕಾಶ ಆಗಕ್ಕೆ ಸಾಧ್ಯ ಅಂತ ಯಾರಾದರೂ ಕೇಳಿದರೆ, ಈ ವೃತ್ತಿಗಳಿಂದ ಅಖಂಡೇಕರಸವಾದ ಪರಬ್ರಹ್ಮ ಸ್ವರೂಪ ನಾನೇ ಇದ್ದೇನೆ ಅಂತ ತಿಳಿದಾಗ್ಯಾದರೂ ಕೂಡ ಈ ಬುದ್ಧಿ ವೃತ್ತಿಗಳು ಏನಾರು ಪ್ರವೇಶ ಮಾಡ್ತಾವನ್ನ ಆತ್ಮನಲ್ಲಿ ಮಾಡುವುದಿಲ್ಲ. ಮತ್ತೆ ಹೇಳ್ತೀರಲ್ಲ ಅಂತ ಕೇಳಿದ್ರೆ ಅದಕ್ಕೆ ವಿಚಾರ ಸಾಗರದಲ್ಲಿ ಹೇಳ್ಕೊಂಬಂದಿದ್ದಾರೆ. ಬ್ರಹ್ಮನಲ್ಲಿ ಏನಿಲ್ಲ ಅಂತ ಕೇಳಿದರೆ ಮೊದಲೇ ಮತಿನ ಲಕೈ ಜಿಹಿ ಮತಿ ಲಕೈ, ಬುದ್ಧಿಗೆ ಗೋಚರವಾಗುವುದಿಲ್ಲ, ಉಲ್ಟಾ ಬುದ್ಧಿಯನ್ನೇ ಅವನೇ ಅರಿಯುತ್ತಾನೆ ಒಂದು ಅಭಿಪ್ರಾಯ. ಮಲಿನ ಮತಿಗೆ ತಿಳಿಯುವುದಿಲ್ಲ, ಶುದ್ಧ ಬುದ್ಧಿಯಿಂದ ತಿಳಿಯುತ್ತಾನೆ ಅಂತ ಒಂದು ಅಭಿಪ್ರಾಯ. ಲಕ್ಷಣ ವೃತ್ತಿಗೆ ಗೋಚರಾಕ್ಕನ ವೃತ್ತಿ ಏನು ಶಕ್ತಿ ವೃತ್ತಿಗೆ ಗೋಚರ ಆಗೋದಿಲ್ಲ ಒಂದು ಅಭಿಪ್ರಾಯ. ಇನ್ನೊಂದು ಅಭಿಪ್ರಾಯ ಏನ್ರಿ? ಫಲವ್ಯಾಪ್ತಿಗೆ ವಿಷಯವಾಗುವುದಿಲ್ಲ, ವೃತ್ತಿ ವ್ಯಾಪ್ತಿಗೆ ವಿಷಯವಾಗ್ತಾನ. ವೃತ್ತಿ ವ್ಯಾಪ್ತಿಗೆ ವಿಷಯವಾಗ್ತಾನಂದಾಗಿ ಆದ್ರೂ ಕೂಡ ಏನಂತ ಅರ್ಥ ಮಾಡಬೇಕು? ಆವರಣ ಭಂಗಾರ್ಥ. ಆವರಣ ಭಂಗ ಮಾಡ್ತಾನ ದೃಷ್ಟಿ ಇಟ್ಕೊಂಡು ವೃತ್ತಿ ವ್ಯಾಪ್ತಿ ಅನ್ಬೇಕು ಹೊರತಾಗಿ ಬ್ರಹ್ಮನನ್ನ ವೃತ್ತಿ ಬೆಳಗಾಕ
ಸಾಧ್ಯವೇ ಇಲ್ಲ. ಅದಕ್ಕೆ ದೃಷ್ಟಾಂತ ಏನು ಅಂದ್ರೆ ಅದೇ ವಿಚಾರ ಸಾಗರದಲ್ಲಿ ಈಗೊಮ್ಮೆ ಹೇಳಿದ್ದೀನಿ. ಯಾವುದು ಅಂದ್ರೆ ರತ್ನದ ಹರಳಿನ ದೃಷ್ಟಾಂತ ಕೊಟ್ಟಿದ್ದಾರೆ. ಮೊದಲ ಕೋಲಿ ಎಂಥದ್ದು? ಕತ್ತಲು ಕೋಲಿ. ಆ ಕತ್ತಲು ಕೋಲಿ ಒಳಗೊಂದು ಏನು ಇಟ್ಟಾರಪ್ಪ ಅಂದ್ರೆ ರತ್ನದ ಹರಳು ಇಟ್ಟಿದ್ದಾರೆ. ಆ ರತ್ನದ ಹರಳು ಇಟ್ಟಾಗ ಪ್ರಕಾಶ ಬೀಳ್ತದೋ ಇಲ್ಲೋ? ಬೀಳ್ತದ ಕರೆ, ಆದ್ರೆ ಪ್ರಕಾಶ ಬಿದ್ದಿಲ್ಲ. ಯಾಕೆ ಬಿದ್ದಿಲ್ಲ ಅಂತ ಕೇಳಿದ್ರೆ ಆ ರತ್ನದ ಹರಳಿನ ಮೇಲೆ ಒಂದು ಗಡಿಗೆ ಡಬ್ಬ ಹಾಕ್ಯಾರ. ಕತ್ತಲು ಕೋಲೆ ಅದ್ರ ಮೇಲೆ ಒಂದು ಗಡಿಗೆ ಡಬ್ಬ ಹಾಕ್ಯಾರ. ಅವಾಗ ಏನಾದ್ರೂ ಆ ರತ್ನ ಸ್ವಯಂ ಪ್ರಕಾಶ ಗೋಚರ ಆಕತ್ತೇನು? ಗೋಚರ ಆಗೋದಿಲ್ಲ. ಮತ್ತು ಸ್ವಯಂ ಪ್ರಕಾಶವಾದ ರತ್ನ ಗೋಚರ ಆಗಲಿಲ್ಲ ಅಂದ್ರೆ ಏನಾಗಿದೆ? ಆವರಣವಾಗಿದೆ. ಈಗ ಆ ಆವರಣ ಭಂಗ ಆಯ್ತು ಅಂದ್ರೆ ಆ ಪ್ರಕಾಶ ಸ್ವಯಂ ಏನು ಯಾರಿಂದಾರ ಪ್ರಕಾಶಗೊಳ್ತದೋ? ಸ್ವಯಂ. ಅಂದ್ರೆ ಆವರಣ ಭಂಗ ಮಾಡುವಾಗ ಎದರಿಂದ ಮಾಡ್ತೇವೆ ನಾವು? ಒಂದು ದಂಡದಿಂದ. ಒಂದು ದಂಡವನ್ನು ತಗೊಂಡು ಒಬ್ಬ ಗಡಿಗೆಯನ್ನು ಒಡೆದಾಗ ಆ ದಂಡದಿಂದ ಗಡಿಗೆ ರೂಪ ಆವರಣ ಭಂಗ ಆಯ್ತು. ಆ ರತ್ನ ಸ್ವಯಂ ಪ್ರಕಾಶವಾಗಿ ಗೋಚರ ಆಗ್ತಾ ಇದೆ. ಈಗ ಆ ಬಡಿಗೆ ಏನಾರು ಬೆಳಗ್ಗೆದನ ಅದನ್ನ? ಇಲ್ಲ. ಬಡಿಗೆ ಕೆಲಸ ಏನದ? ಆವರಣ ಭಂಗ ಮಾಡೋದು ಅಷ್ಟ ಕೆಲಸ ಅದ. ಹಂಗ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನಾಕಾರ ವೃತ್ತಿನ ಒಂದು ದಂಡ. ದಂಡ ಅಂದ್ರ ಬಡಿಗೆ. ಆಮೇಲೆ ಆವರಣ ರೂಪವಾದಂಥ ಗಡಿಗೆ ಯಾವುದು ಅಂತ ಕೇಳಿದರೆ ಗಡಿಗೆ ಯಾವುದು ಅಂದ್ರೆ ಆವರಣ. ಸ್ವರೂಪವನ್ನ ತಿಳಿಯಗೊಡಲಾರದಂತೆ ಮಾಡಿದ ಆವರಣ. ಮೊದಲ ಕತ್ತಲು ಕೋಲಿ ಯಾವುದು ಅಂದ್ರೆ ಅಂತಃಕರಣ. ಮೊದಲ ಕತ್ತಲು ಕೋಲಿ ಯಾವುದು? ಅಂತಃಕರಣ. ಅಜ್ಞಾನವಶವಾಗಿರುವಂತ ಅಂತಃಕರಣ. ಆಮೇಲೆ ಅಲ್ಲಿ ಇಡಲ್ಪಟ್ಟಂತ ರತ್ನ ಯಾವುದು ಅಂದ್ರೆ ಆತ್ಮರೂಪ ರತ್ನ. ಎಲ್ಲದ? ಕತ್ತಲು ಕೋಲಿ ಒಳಗದ. ಅದ್ರ ಮೇಲೆ ಏನಾಗಿದೆ ಅಂದ್ರೆ ಸ್ವರೂಪವನ್ನು ತಿಳಿಯಗೊಡಲಾರಂತೆ ಆವರಣ ರೂಪ ಗಡಿಗೆ ಡಬ್ಬ ಹಾಕ್ಯದ. ಈಗ ಅಲ್ಲಿ ತನ ಈ ಗಡಿಗೆ ಹೊಡಿಯೋದಿಲ್ಲ, ಅಲ್ಲಿ ತನ ಸ್ವಯಂ ಪ್ರಕಾಶ ಆತ್ಮನ ಗೋಚರ ಆಗೋದಿಲ್ಲ. ಈ ಗಡಿಗೆ ಹೊಡಿಬೇಕಾರ ಈ ಬಡಿಗೆ ನಡೆಯುವುದಿಲ್ಲ. ಯಾವ ಬಡಿಗ್ರಿ? ಈ ಹೊರಗೇನು ಗಡಿಗೆ ಹೊಡೆದಲ್ಲಿ ಈ ಬಡಿಗೆ ನಡೆಯುವುದಿಲ್ಲ. ಇಲ್ಲಿ ಒಳಗೊಂದು ಬಡಿಗೆ ತಯಾರಾಗಬೇಕು. ಯಾವುದು? ನಾನೇ ಪರಬ್ರಹ್ಮ ಸ್ವರೂಪ ನಿದ್ದೇನೆಂಬುವ ಈ ಬಡಿಗೆ ತಯಾರಾಯ್ತು ಅಂದ್ರೆ ಈ ಬಡಿಗಿಂದ ಏನಾಕತಿ? ಆವರಣ ನಿವೃತ್ತಿ ಆಗ್ತಾ ಇದೆ. ಅವಾಗ ಸ್ವಯಂ ಪ್ರಕಾಶ ರೂಪವಾದ ಆತ್ಮ ಸ್ವತಃ ಗೋಚಾರಕ್ಕನೋ ಏನು ಈ ಬಡಿಯಿಂದ ಜ್ಞಾನದಿಂದ ಆಯ್ತು ಅಂದ್ರೆ ವೃತ್ತಿ ವ್ಯಾಪ್ತಿಗೆ ವಿಷಯ ಅಂತ ಹೇಳ್ದಾಗ್ಯಾದರೂ ಕೂಡ ಆವರಣ ಭಂಗಾರ್ಥ ಅಂತ ಅರ್ಥ ಮಾಡ್ಬೇಕು ಹೊರತಾಗಿ ಆದ್ರೆ ವೃತ್ತಿಗೆ ಗೋಚರವಾತು ಅಂತ ಅರ್ಥ ಮಾಡಬಹುದು. ಯಾಕಂದ್ರೆ ವೃತ್ತಿ ಕೆಲಸ ಎಲ್ಲಿ ನಡೀತದಪ್ಪ ಅಂತ ಕೇಳಿ ಜಡವಾದ ವಸ್ತುಗಳಲ್ಲಿ ನಡೀತದ ವಿನಃ ಅದ್ರ ಜೊತೆಗೆ ಫಲವ್ಯಾಪ್ತಿ ಕೆಲಸ ಆರ ಚೇತನದಲ್ಲಿ ನಡೆಯುವುದಿಲ್ಲ. ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ ಅವನಲ್ಲಿ ಚೇತನಯುಕ್ತ ಬುದ್ಧಿವೃತ್ತಿಗಳಾದರೂ ಪ್ರವೇಶ ಮಾಡುವುದಿಲ್ಲ. ಅಂದಮೇಲೆ ಪೃಥ್ವ್ಯಾದಿ ಭೂತಗಳು ಹೇಗೆ ಸಂಭವವಾದವು? ಅವನ ಬುದ್ಧಿವೃತ್ತಿನಲ್ಲಿ ಉತ್ಪತ್ತಿ ಅಂದ್ರೆ ಪ್ರವೇಶ ಆಗುದಿಲ್ಲ. ಅಂದಮೇಲೆ ಈ ಭೂಮಿ ಮೊದಲುಕೊಂಡು ಇವು ಹೆಂಗೆ ಸಂಭವ ಆಗ್ತಾವ ಅವನಲ್ಲಿ ಅಂದ್ರೆ ಇಲ್ಲವೇ ಇಲ್ಲ ಅಂತ ಹೇಳಿದಾರೆ. ಮೊದಲು ಅವ ಹೆಂಗೆ ತೋರ್ಲಿಕ್ಕೆ ಸಾಧ್ಯ? ಇಲ್ಲ. ಕರೆ ನೀನಾದರೂ ಅವನನ್ನು ಹೇಗೆ ಆಕ್ರಮಣ ಮಾಡುವೆ? ಅವನಲ್ಲಿ ಇಲ್ಲ ಅಂದ್ಮೇಲೆ ಪಂಚಭೂತಗಳನ್ನು ಆಕ್ರಮ ಮಾಡಕ್ಕಾಕತ್ತೆ ನಿನಗ? ಮತ್ ಪಂಚಭೂತಗಳು ಆಕ್ರಮ ಮಾಡಕ್ಕಾಗ್ಲಾರ ಅಂದ್ರೆ ಪಂಚಭೂತ ರಚಿತ ಶರೀರದವನು. ಭೂತಗಳ ಇಲ್ಲ ಅಂದ್ಮೇಲೆ ಶರೀರಗಳು ಇಲ್ಲ. ಇಲ್ಲ ಅಂದ್ಮೇಲೆ ಆಕ್ರಮ ಮಾಡಕ್ ನಿನಗ ಆಗುವುದಿಲ್ಲ. ಆದ್ದರಿಂದ ಹೇ ಮೃತ್ಯು, ನೀನು ಅವನನ್ನು ಹಿಡಿಯುವ ವಿಷಯದಲ್ಲಿ ಯತ್ನವನ್ನು ಮಾಡಬೇಡ. ಆ ನಿರಾಕಾರ ನಿರ್ಗುಣವಾದ ಬಯಲು ರೂಪನಾದಂಥ ಆತ್ಮನನ್ನು ಹಿಡಿಯುವ ಪ್ರಯತ್ನ ಮಾಡಾಕ ಹೋಗಬೇಡ. ಯಾಕಂದ್ರೆ ಯಾರ ಕೈಗೂ ಸಿಗವ ಅಲ್ಲ. ಯಾವನಿಂದಾದರೂ ಯಾವ ಕಾಲಕ್ಕೂ ಆಕಾಶವು ಹೇಗೆ ಗ್ರಹಣ ಮಾಡೋದಕ್ಕೆ ಬರುವುದಿಲ್ಲವೋ ಎಂಥ ಇವತ್ತೇನಪ್ಪ ಅಂತ ಕೇಳಿ ವಿಜ್ಞಾನಿ ಅದಾನಂದ್ರು ಕೂಡ ಇಲ್ಲಿ ತನ ಯಾವ ವಿಜ್ಞಾನಿಗೂ ಆಗಿದ್ದಲ್ರಿ. ಈಗ ಇವ್ರು ಹಿಡ್ದಾರ ನೋಡ್ರಿ ಆಕಾಶ ಅಂತ ಹೇಳಕ್ ಸಾಧ್ಯದಿತ್ತನು? ಹಿಡಿದು ಕಟ್ಟ್ಯಾರ ಅಂತ ಹೇಳಕ್ ಆದಿತ್ತನು? ಈಗಲ್ಲ, ಇನ್ನೂ ಇಂಥ ಎಷ್ಟು ಸಲ ಈ ಸೃಷ್ಟಿಯಾಗಿ ಉತ್ಪತ್ತಿಯಾಗಿ ಬಂದರೂ ಕೂಡ ಸಾಧ್ಯ ಇಲ್ಲವೋ ಹಾಗೆ ಬ್ರಾಹ್ಮಣನಾದರೂ ಬರುವುದಿಲ್ಲ. ಯಾವ ಬ್ರಾಹ್ಮಣ? ಗಗನಜ ಬ್ರಾಹ್ಮಣ ಏನದನ ಇವನನ್ನು ಕೂಡ ನಿನಗೆ ಹಿಡಿಯಲಿಕ್ಕೆ, ನುಂಗಲಿಕ್ಕೆ ಅಥವಾ ಕೊಲ್ಲುವುದಕ್ಕೆ ಬರುವುದಿಲ್ಲ ಎಂದು ಹೇಳಿದನು. ಮೃತ್ಯು ವಿಷಯವನ್ನು ಕೇಳಿ ಆಶ್ಚರ್ಯವುಳ್ಳದ್ದಾಗಿ, ಮೃತ್ಯುವಿಗೆ ಏನಾಯ್ತು ಅಂದ್ರೆ ನನ್ನ ಕೈಯಾಗ ಸಿಗಲಾರ್ದವ್ರು ಒಬ್ರು ಇದ್ದಿದ್ದಿಲ್ಲ, ಇದೇನಪ್ಪಾ ಅಂತ ತಿಳ್ಕೊಂಡು ಬಹಳ ಆಶ್ಚರ್ಯ ಆಯ್ತು. ಅದಕ್ಕೆ ತನ್ನ ನಿಜ ಮಂದಿರಕ್ಕೆ ಹೊರಟು ಹೋಯ್ತು. ಎಲ್ಲಿಂದ ಬಂದಿತ್ತು ಅಲ್ಲಿಗೇನಾಯ್ತು ಅಂದ್ರೆ ಹೊರಟು ಹೋಯ್ತು. ಇತ್ತ ಶ್ರೀರಾಮಚಂದ್ರನು ವಸಿಷ್ಠರನ್ನು ಕುರಿತು, ಹೇ ದೇವ, ಪ್ರಪಿತಾಮಹ ಆಕಾಶಜ ದ್ವಿಜನೆಂಬ ನಾಮಾಂಕಿತದಿಂದ ಪ್ರತಿಪಾದಿಸಲ್ಪಟ್ಟದ್ದು ಬ್ರಹ್ಮವೇ. ಇಲ್ಲೇನದಪ್ಪ ಅಂತ ಕೇಳಿದ್ರೆ ಪ್ರತಿಪಾದನೆ ಮಾಡಿದ್ದು ಏನು ಪ್ರತಿಪಾದನೆ ಮಾಡಿದ್ದು ಅಂತ ಕೇಳಿದ್ರೆ ಆಕಾಶಜ ದ್ವಿಜನೆಂಬ ನಾಮಾಂಕಿತದಿಂದ. ಅವನ ಹೆಸರೇನು?
ಆಕಾಶಜ ಬ್ರಾಹ್ಮಣ ಅಂತ ಏನು ನಾಮಾಂಕಿತ ಮಾಡಿದ್ದೇನದ ಪ್ರತಿಪಾದಿಸಲ್ಪಟ್ಟದ್ದು ಬ್ರಹ್ಮವೇ. ಆ ಬ್ರಹ್ಮಗನೇ ಹೆಸರದ ಗಗನಜ ಬ್ರಹ್ಮ ಅಂತ ತಿಳ್ಕೊಂಡು ಈ ಆಖ್ಯಾನ ತಾತ್ಪರ್ಯವು ಜಗನ್ಮಿಥ್ಯೆ ಎಂದು ಹೇಳಲ್ಪಟ್ಟಂತೆ ಆಯ್ತು. ಇದರ ಅಭಿಪ್ರಾಯ ಏನಪ್ಪಾ, ಯಾವುದು ಅಜ್ಞಾನವಶನಾಗಿ ಸತ್ಯ ಅಂತ ತಿಳ್ಕೊಂಡಿದ್ದಿ, ಇದೆಲ್ಲವೂ ಏನದ, ಇದು ಸತ್ಯವಲ್ಲ, ಇದು ಮಿಥ್ಯಾ ಅದ. ಮಿಥ್ಯಾ ಅಂದ್ರೆ ಸುಳ್ಳದ, ಸುಳ್ಳದ ಅಂದ್ರೆ ಅನಿರ್ವಚನೀಯದ ಅಂತ ತಿಳ್ಕೊ ಎಂದು ಶ್ರೀರಾಮನನ್ನಲು ಶ್ರೀ ವಸಿಷ್ಠ ಗುರುಗಳು, ಹೇ ರಾಮ, ನಿನಗೋಸ್ಕರ ನನ್ನಿಂದ ಈ ಬ್ರಹ್ಮವೇ ನಿಶ್ಚಯವಾಗಿ ಪ್ರತಿಪಾದನೆ ಮಾಡಲ್ಪಟ್ಟಿತ್ತು. ನಿನಗೋಸ್ಕರವಾಗಿ ನನ್ನಿಂದ ಈ ಬ್ರಹ್ಮವೇ ನಿಶ್ಚಯವಾಗಿ, ಮತ್ತಾರಿಂದರಲ್ಲ, ನನ್ನ ಸ್ವರೂಪದ ಬ್ರಹ್ಮ ನಿಶ್ಚಯವಾಗಿ ಪ್ರತಿಪಾದನೆ ಮಾಡಲ್ಪಟ್ಟಿತು. ಇದಕ್ಕೋಸ್ಕರವೇ ಪೂರ್ವದಲ್ಲಿ ಮೃತ್ಯುವು ಯಮನೊಡನೆ ವಾದವನ್ನು ಮಾಡಿರುತ್ತದೆ. ಇದರ ಸಲುವಾಗಿ ಮೊದಲ ಯಮನ ಜೊತೆಗೆ ಮೃತ್ಯು ದೇವತೆ ಏನು ಮಾಡ್ಯಾಳಂದ್ರೆ ವಾದ ಮಾಡಿದಾಳ. ಸರ್ವವನ್ನು ಭಕ್ಷಣ ಮಾಡುವಂಥ ಮೃತ್ಯು ಮನ್ವಂತರದಲ್ಲಿ ಎಲ್ಲ ಪ್ರಜೆಗಳನ್ನು ಸಂವರಿಸಿ ಬಲವನ್ನು ಹೊಂದಿ ಬ್ರಹ್ಮವನ್ನಾದರೂ ಸಂವರಿಸಬೇಕೆಂದು ಪುನಃ ಪುನಃ ಯತ್ನವನ್ನು ಮಾಡುವಂಥದ್ದಾಯ್ತು. ಇದೇನಾಯ್ತಪ್ಪ ಅಂತ ಕೇಳಿ ಎಲ್ಲಾನು ಸಂಹಾರ ಮಾಡಿ ಇದಕ್ಕೆ ಕಾರಣೀಕರ್ತನಾದ ಬ್ರಹ್ಮನ್ನು ಬಿಡಬಾರ್ದು, ಅವನು ನುಂಗಿ ಬಿಡಬೇಕು ಅಂತ ಇದೇನು ಮಾಡ್ತು, ಪ್ರಯತ್ನ ಮಾಡ್ತು. ಆಜ್ಞೆ ಯಮಧರ್ಮ ರಾಜನಿಂದ ಚೆನ್ನಾಗಿ ಬೋಧಿಸಲ್ಪಟ್ಟಿತು. ಅದಕ್ಕೆ ಇದು ಪ್ರಯತ್ನ ಮಾಡಿದಕ್ಕೆ ಯಮರಾಜ ಇದು ನಿನಗೆ ಸಾಧ್ಯ ಇಲ್ಲ, ಕಾರಣ ಏನು ಅನ್ನುವಂಥ ವಿಷಯವೆಲ್ಲವನ್ನ ಉಪದೇಶ ಮಾಡಿರಲ್ಪಟ್ಟಿತ್ತು. ಏನೆಂದರೆ ಬ್ರಹ್ಮವು ಅಂದರೆ ಮಹಾಕಾಶ ಶರೀರ ಉಳ್ಳದ್ದು. ಎಂಥ ಶರೀರ ಅದಕ್ಕೆ? ಮಹಾಕಾಶ ಶರೀರ. ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ನಾಮರೂಪರಹಿತವಾದದ್ದು. ಹೇ ಮೃತ್ಯುವೆ, ನಿನ್ನಿಂದ ಹೇಗೆ ಆಕ್ರಮಿಸಲ್ಪಟ್ಟಿತ್ತು? ಆಕಾಶವನ್ನು ಆಕ್ರಮ ಮಾಡ್ಬೇಕಾದ್ರೆ ಸಾಧ್ಯ ಆದಿತ್ತನ್ರಿ? ಈಗ ಜನರನ್ನ ಅಕ್ರಮ ಮಾಡಬಹುದು, ಭೂಮಿಯನ್ನು ಅಕ್ರಮ ಮಾಡಬಹುದು, ಮನೆ ಮಂದಿರಗಳನ್ನು ಅಕ್ರಮ ಮಾಡಬಹುದು, ಅಂದ್ರೆ ಹಿಡಿಬಹುದು, ಕಸ್ಕೋಬಹುದು. ಆದ್ರೆ ಆಕಾಶವನ್ನು ಹಿಡಿಯಕ್ಕಾದಿತ್ತನು? ಎಂದೆಂದೂ ಸಾಧ್ಯವಿಲ್ಲ. ಹಾಗೆ ಆ ಬ್ರಹ್ಮ ರೂಪವಾದಂಥ ಚೇತನ ರೂಪ ಆಕಾಶವನ್ನು ಹಿಡಿಯಕ್ಕಾದಿತ್ತನು ಅಂದ್ರೆ ಸಾಧ್ಯವಿಲ್ಲ. ಪೃಥ್ವಿಯಾದಿ ಭೂತಗಳಿಂದ ರಚಿಸಲ್ಪಟ್ಟ ಆಕಾರವಾದ ಶರೀರವುಳ್ಳವನಲ್ಲ. ಶರೀರ ಎದರಿಂದ ತಯಾರಾಗ್ತಾ ಇದೆ? ಪಂಚಮಭೂತಗಳಿಂದ. ಪಂಚಮಭೂತ ಇರಲಾರ್ದನು ಅದು ಅಪಂಚಕೃತವಾಗಿದ್ರು ಪಂಚಕೃತವಾದಾಗ. ಹಾಗೆ ಆಕಾಶ ರೂಪ ಚೇತನ ಅಥವಾ ಚಿದ್ರೂಪ ಆಕಾಶ ಅದ ಭೂತಗಳಿಂದ ತಯಾರಾದದ್ದನು ಅಲ್ಲ. ಆದ್ದರಿಂದ ಅವನಿಗೆ ಕಾರಣತ್ವವು ಕಾರ್ಯತ್ವವು ಎರಡೂ ಇಲ್ಲ. ಭೂತ ರೂಪ ಕಾರ್ಯದಿಂದ ಕೊಡ್ಕೊಂಡಿದ್ದ ಅಂದ್ರೆ ಕಾರ್ಯ ಅಂತ ಹೇಳಿಸ್ಕೊಂತಿದ್ದ. ಕಾರ್ಯ ತಯಾರಾಗ್ಬೇಕಾದ್ರೆ ಏನಿರ್ಲೇಬೇಕು? ಕಾರಣ ಇರಲೇಬೇಕು. ಮತ್ತು ಭೂತಗಳೇ ಸಿದ್ಧವಾಗುವುದಿಲ್ಲ, ಭೂತದ ಕಾರ್ಯವೇ ಅಲ್ಲ ಅಂದಮೇಲೆ ಕಾರ್ಯ ಸಿದ್ಧಿ ಆಗಲಿಲ್ಲ ಅಂದ್ರೆ ಕಾರಣನೂ ಕೂಡ ಸಿದ್ಧಿ ಆಗುವುದಿಲ್ಲ. ಏನಾಗ್ತದ್ರಿ? ಅದು ಕೂಡ ಸಿದ್ಧಿ ಇಲ್ಲ. ಕೇವಲ ಸ್ವಯಂಭೂ ಆಗಿರ್ತಾನೆ. ಸ್ವಯಂ ಅದನು ಮತ್ತೇನಾರ ಪರರಿಂದ ಉತ್ಪತ್ತಿ ಆದವದನು? ಸ್ವಯಂಭೂ ಆಗ್ಯದನ. ಕೇವಲ ಪರಮಾತ್ಮನಲ್ಲಿ ದೃಶ್ಯ ದೃಷ್ಟಾದಿಗಳು ಏನೂ ಇಲ್ಲ. ದೃಶ್ಯವೂ ಇಲ್ಲ, ದೃಷ್ಟಾನೂ ಇಲ್ಲ. ಪರಮಾನುಭವದಲ್ಲಿ ಹೇಳೋ ದೃಶ್ಯವೂ ಕೂಡ ಏನಪ್ಪಾ ಅಂದ್ರೆ ಖುಷಿ ಅಂತ ಹೇಳ್ಕೊಂಬಂದಾರ. ದೃಶ್ಯದ ಅಪೇಕ್ಷದ ಮೇಲೆ ದೃಶ್ಯ ದೃಷ್ಟ ಅಂತ ಹೆಸರು ಬಂದದ ಹೊರತಾಗಿ ನಿಜವಾಗಲು ಅದನು. ಮತ್ತು ದೃಶ್ಯವೇ ಇಲ್ಲ ಅಂದ ದೃಷ್ಟ ಅನ್ನೋದದನು. ಚೇತನ ಇಲ್ಲನು, ಚೇತನ ಮಾತ್ರ ಅದ. ಸ್ವಯಂ ಚಿದ್ರೂಪನೇ ಆಗಿರುತ್ತಾನೆ. ಹೀಗಿದ್ದರೂ ಕೂಡ ಇವನು ಸೃಷ್ಟಿಕರ್ತ ಸ್ವಯಂಭೂ ಬ್ರಹ್ಮ ಎಂದು ತೋರುತ್ತಾನೆ. ಹೀಗೆ ಇದ್ರೂ ಕೂಡ ಏನಕ್ಕನ ಸೃಷ್ಟಿಕರ್ತ ಅಂತ ಹೇಳಿಸ್ಕೊಂತಾನ, ಸ್ವಯಂಭೂ ಅಂತ ಹೇಳಿಸ್ಕೊಂತಾನ, ಬ್ರಹ್ಮ ಅಂತ ಹೇಳಿಸ್ಕೊಂತಾನ. ಸಂಕಲ್ಪ ಮಾತ್ರ ಈ ಮನವೇ ಬ್ರಹ್ಮವೆಂದು ಹೇಳಲ್ಪಡುತ್ತದೆ. ಸಂಕಲ್ಪ ಮಾತ್ರ ಈ ಮನಸ್ಸಿಗೆ ಏನಂತ ಹೇಳ್ತಾರ? ಬ್ರಹ್ಮವೆಂದು ಹೇಳಲ್ಪಡುತ್ತದೆ. ಚಿತ್ರದಲ್ಲಿ ಬರೆಯಲ್ಪಟ್ಟ ಗೊಂಬೆಯು ನಿರ್ದೇಹವಾಗಿದ್ದರೂ ದೇಹವುಳ್ಳಂತ ಹೇಗೆ ಕಂಡು ಬರುತ್ತದೆಯೋ? ಚಿತ್ರದಲ್ಲಿ ಒಂದು ಗೊಂಬೆ ಚಿತ್ರ ತೆಗೆದಾರ, ವಾಸ್ತವತ ಗೊಂಬೆ ಐತನಲ್ಲಿ ಇಲ್ಲ. ಏನದ? ಬಣ್ಣದ ಹಾಳ್ಯದ. ಆದ್ರೆ ಹೆಂಗ್ ಕಾಣಿಸ್ತಾ ಇದೆ? ದೇಹದಂತೆ ಕಾಣಿಸ್ತಾ ಇರ್ತಾ ಇದೆ. ದೇಹವುಳ್ಳಂತ ಹೇಗೆ ಕಂಡು ಬರುತ್ತದೆಯೋ ಹಾಗೆ ಸ್ವಚ್ಛವಾದ ಚಿದಾಕಾಶದ ಪ್ರತಿಬಿಂಬವನ್ನು ಗ್ರಹಿಸುವಂತ ಮನಸ್ಸಾದರೂ ಪ್ರಜಾಪತಿಯ ಶರೀರಾಕಾರವನ್ನು ಹೊಂದುತ್ತದೆ. ಏನಾದದ್ದಲ್ಲ ಯಾವ್ದಂತ ಹೇಳ್ಯಾರಿ? ಈ ಮನಸ್ಸು ಅಂತ ತಿಳ್ಕೊಂಡು ಹೇಳ್ಕೊಂಬಂದಾರ. ಏನು ಆದಿ ಮಧ್ಯಗಳಿಲ್ಲದಂತ ಅನಂತ ಕೇವಲ ಚಿದ್ವ್ಯೋಮವೇ ಮನೋಪಾದಿಯಿಂದ ಆಕಾರವುಳ್ಳಂತೆ ಪುರುಷನಂತೆ ಬ್ರಹ್ಮ ಸ್ವಯಂಭು ಎಂದು ತೋರುತ್ತದೆ. ಎಂತಾದ್ರೆ ನಿರಾಕಾರ ನಿರ್ಗುಣ ನಿರವಯವಾದಂಥ ಪರಮಾತ್ಮ ಸ್ವರೂಪವೇ ಈ ಮನಸ್ಸಿನ ಕಲ್ಪನಾ ಮೂಲಕವಾಗಿ ಏನಾಗಿ ತೋರ್ತದಪ್ಪ ಅಂತ ಕೇಳ್ರಿ. ಅಲ್ಲಿ ಬರೀತಾರೆ ನೋಡ್ರಿ ಏನಂತ
ಈ ಮನಸ್ಸು ಶರೀರ ಆಕಾರವನ್ನ ಪ್ರಜಾಪತಿ ಆಕಾರವನ್ನು ಹೊಂದ್ತಾ ಇದೆ. ಆದಿ ಮಧ್ಯಗಳಿಲ್ಲದಂತ ಏನ್ರಿ, ಆದಿ ಅಂದ್ರೆ ಮೊದಲು, ಮಧ್ಯ ಅಂದ್ರೆ ಮಧ್ಯದಲ್ಲಿ ಇಲ್ಲದಂತ ಅನಂತ ಕೇವಲ ಚಿದ್ವ್ಯೋಮವೇ. ಆದಿ ಇಲ್ಲ, ಅಂತ್ಯವೂ ಇಲ್ಲ, ಮಧ್ಯವೂ ಇಲ್ಲ. ಅಂಥದ್ದು ಯಾವ್ದಪ್ಪ ಅಂದ್ರೆ ಕೇವಲ ಚಿತ್ ವ್ಯೋಮವೇ, ಚಿದ್ವ್ಯೋಮವೇ. ಚಿತ್ ಅಂದ್ರ ಚೇತನ, ವ್ಯೋಮ ಅಂದ್ರ ಆಕಾಶ, ಅದಕ್ಕೆ ಚಿದಾಕಾಶ ಅಂತಾರ. ಯಾವ್ದ್ರಿ? ಆದಿ ಅಂತ್ಯಗಳ ರಹಿತವಾದ, ಆದಿ ಮಧ್ಯ ರಹಿತವಾದ ಒಂದು ಚಿದ್ರೂಪ ರೂಪ ಆಕಾಶವೇ ಮನೋಪಾದಿಯಿಂದ, ಯಾವ ಉಪಾಧಿ? ಮನೋರೂಪ ಉಪಾಧಿಯಿಂದ ಕೂಡಿಕೊಂಡು ಆಕಾರ ಉಳ್ಳಂತೆ. ಹೆಂಗ್ ಕಂಡದ್ರಿ? ಆಕಾರ ಉಳ್ಳಂತೆ ಅಂದ್ರೆ ಆಕಾರ ಹೊಂದಿಲ್ಲ, ಅದರಂಗ ಕಾಣಿಸ್ತದ. ಚಿತ್ರದಾಗ ಏನಪ್ಪ ಅಂದ್ರ ಪಟದೊಳಗ ಏನಿಲ್ಲ ಅಂತ ಕೇಳಿ ಚಿತ್ರ ಇಲ್ಲವೇ ಇಲ್ಲ, ಆದ್ರೆ ಚಿತ್ರದಂತೆ ಕಾಣಿಸ್ತದ. ಅಲ್ಲಿ ಏನದ್ರಿ ಮತ್ತೆ ಹುಡುಕಾಡಿದ್ರ ಬಣ್ಣದ ಕಾಗದದ, ಆದ್ರೆ ನಾವೇನಂತೀವಿ ಏನ್ ಚಂದದ್ರಿ ಚಿತ್ರ, ಎಷ್ಟ್ ಚಂದ ತಗದಾನ್ರಿ ಅಂತಿರ್ತೇವಲ್ಲ. ವಾಸ್ತವತ ಇಲ್ಲ, ಇಲ್ಲದಿದ್ರು ಇದ್ದಂಗ ಕಾಣಿಸ್ತಾ ಇದೆ. ಆಮೇಲೆ ಪುರುಷನಂತೆ, ಪುರುಷ ಅನ್ನುವಂಥದ್ದು ಅವನಲ್ಲಿ ಇಲ್ಲ, ಪುರುಷನಂತೆ. ಆಮೇಲೆ ಬ್ರಹ್ಮನಂತೆ, ಸ್ವಯಂಭುವಿನಂತೆ ತೋರುತ್ತದೆ. ವಸ್ತುತ ಅವನಿಗೆ ವಂದ್ಯಾಪುತ್ರನಂತೆ ಶರೀರವೇ ಇಲ್ಲ. ವಂದ್ಯಾಪುತ್ರನಿಗೇನಿಲ್ರಿ? ಶರೀರನ ಇಲ್ಲ. ಮತ್ತೆ ಶರೀರನೇ ಇಲ್ಲ ಅಂದ್ಮೇಲೆ ಮುಂದೆ ಏನಾರು ವ್ಯವಹಾರ ಆದಿತ್ತನು? ಹಾಗೆ ಬ್ರಹ್ಮ ಸ್ವರೂಪಕ್ಕೇನಿಲ್ಲ, ಶರೀರ ಅನ್ನುವುದೇ ಇಲ್ಲ. ಮತ್ ತೋರ್ತಲ್ರಿ ಅಂದ್ರೆ ಇದೊಂದು ಬೆನ್ನು ಹತ್ತೈತಲ್ಲ. ಭಾಳ ಆರಾಮಿದ್ನಿರಿ ಲೋಕದಾಗ ಅಂತೇವಲ್ರಿ, ಭಾಳ ಆರಾಮಿದ್ನಿರಿ, ಮತ್ತೆ ಈಗೇನಾಗ್ಯದ? ಈಗೇನಾಗ್ಯದ? ಬೆನ್ನು ಹತ್ತದ ಅಂತಿರ್ಲ. ಯಾರು ಹಚ್ಕೊಂಡಾರ? ನಾವು ಬೆನ್ನು ಹಚ್ಕೊಂಡು ಮತ್ತೇನಪ್ಪ ಬೆನ್ನು ಹತ್ತಿ ಏನು ಸುಖ ಆಗಿಲ್ರಿ ಅಂತೇಳಿ. ಹಾಗೆ ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ಮನಸ್ಸನ್ನು ಅಂತ ಉಪಾಧಿ ಇವನಿಗೆ ಸಂಬಂಧರದನು ಬೇಡ, ಅದಕ್ಕೆ ಅಸ್ತಿತ್ವ ಅದನು ಇಲ್ಲವೇ ಇಲ್ಲ. ಇಲ್ಲದೇ ಇದ್ರೂ ಕೂಡ ಏನಾಗ್ಯದಪ್ಪ ಅಂತ ಕೇರೆ ಈ ಜಗದ್ರೂಪ ಕಾರ್ಯ ಸಂಗತಿಯನ್ನು ಹಚ್ಚೋ ಸಲುವಾಗಿ ಮೊದಲೊಂದು ಕಲ್ಪನಾ ಮಾಡಬೇಕಾಯ್ತು. ಆ ಪ್ರಕೃತಿಯ ಮನೋರೂಪ ಆಗ್ಯದ, ಏನು ಪ್ರಕೃತಿ ಬಿಟ್ಟು ಬೇರೆ ಏನಾರಾಗ್ಯದ? ಪ್ರಕೃತಿ ಏನಾಗ್ಯದ? ಮನೋರೂಪವಾಗ್ಯದ. ಈಗ ಪ್ರಕೃತಿ ರೂಪ ಉಪಾಧಿ ಕಲ್ಪನಾ ಮಾಡಿದಾಗ ಮನಸ್ಸು ರೂಪ ಉಪಾಧಿ ಮೂಲಕವಾಗಿ ಇಷ್ಟೆಲ್ಲ ಏನಾಯ್ತು ಅಂತ ಕೇಳಿದ್ರೆ ಜಗದ್ರೂಪ ಆಕಾರ ತಯಾರಾಯ್ತು. ಅಂದಮೇಲೆ ಆ ಮನಸ್ಸು ಹೇಗದಪ್ಪ ಅಂದ್ರೆ ಇಲ್ಲೇ ಇಲ್ಲ. ಇನ್ನು ಜಗತ್ತು ಸತ್ಯವಾಗಬಹುದನು? ಎಂದೂ ಇಲ್ಲ. ಅದಕ್ಕೆ ಶರೀರವೇ ಇಲ್ಲ ಅಂತ ಹೇಳಿದನು. ಗಗನಜ ವಿಪ್ರನ ಕಥೆಯು ತಾತ್ಪರ್ಯವನ್ನು ವಿಚಾರ ಮಾಡುತ್ತಿರಲಿಕ್ಕೆ. ಆ ಕಥೆಯ ತಾತ್ಪರ್ಯ ಏನಪ್ಪ? ಯಾರದ್ರಿ? ಗಗನಜ ಬ್ರಾಹ್ಮಣನ ಕಥೆಯನ್ನು ರೂಪಕ ಮಾಡಿದಲ್ಲ, ಅದರ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಶರೀರಗಳು ಸಿದ್ಧವಾಗಲಿಲ್ಲೋ ಹಾಗೆ ನಿನ್ನಲ್ಲಿ ಜಗತ್ತಾದರೂ ಸಿದ್ಧವಾಗುವುದಿಲ್ಲ. ಅಲ್ಲಿ ಏನಾರು ಶರೀರ ತಯಾರಾದವನು? ಯಾಕಿಲ್ಲ ಇಲ್ಲ, ಅವನೇ ಮನಸ್ಸನ್ನೋದೇ ಇಲ್ಲ. ಇಲ್ಲದಿದ್ರೂ ಕೂಡ ಕಲ್ಪಿತವಾಗಿ ತೋರ್ಯವಲ್ಲ. ಹಾಗೆ ನಿನ್ನಲ್ಲಿ ಜಗತ್ತಾದರೂ ಸಿದ್ಧಿಸುವುದಿಲ್ಲ. ನಾಲ್ಕಾರು ದೃಷ್ಟಾಂತ ಕೊಟ್ರು. ಹಗ್ಗದಲ್ಲಿ ಹಾವು ತೋರಿದಂತೆ ನಿನ್ನಲ್ಲಿ ಜಗತ್ತು ತೋರಿದ್ರು ನಿನಗೇನಿಲ್ಲ, ಬಾಧಕವಿಲ್ಲ. ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪಕ್ಕೆ ಏನು ಮಾಡುವುದಿಲ್ರಿ? ಏನು ಹಾನಿ ಮಾಡುವುದಿಲ್ಲ, ಸಿದ್ಧಿಸುವುದಿಲ್ಲ. ಅಂದರೆ ಅಧಿಷ್ಠಾನದಲ್ಲಿ ಅಧ್ಯಸ್ಥಗಳಾದ ಶರೀರಗಳು ಅಧಿಷ್ಠಾನವನ್ನು ಹೇಗೆ ಬಾಧೆಪಡಿಸಲಾರವೋ, ಅಧಿಷ್ಠಾನದಲ್ಲಿ ಅಧ್ಯಸ್ಥಗಳಾದ ಶರೀರಗಳು, ಅಧಿಷ್ಠಾನ ಯಾವುದು? ಪರಬ್ರಹ್ಮ ಸ್ವರೂಪ. ಅದರ ಆಶ್ರಯದಲ್ಲಿ ತೋರಿದ್ಯಾವುದು? ಈ ಶರೀರಾದಿ ಎಲ್ಲ ಪ್ರಪಂಚ. ಏನಾದ ನಿನ್ನಲ್ಲಿ ಅಧ್ಯಾಸವಾದ ಜಗತ್ತು. ನಿನ್ನಲ್ಲಿ ಅಧ್ಯಾಸ ರೂಪ ಅದಾವ, ಏನು ಅಧ್ಯಾಸ ರೂಪ ಅಲ್ಲೋ ಅಂದ್ರೆ ಭ್ರಾಂತಿ ರೂಪ. ಈ ಭ್ರಮರೂಪವಾದ ಭ್ರಾಂತಿ ರೂಪವಾದ ಈ ಜಗತ್ತು ನಿನಗೆ ಬಾಧಾ ಪಡಿಸಲಾರದು, ನಿನ್ನ ಸ್ವರೂಪಕ್ಕದೇನು ಹಾನಿ ಮಾಡುವುದಿಲ್ಲ ಎಂಬ ತಾತ್ಪರ್ಯವು. ಅದು ತಾತ್ಪವೂ ಆಗ್ಯದ, ತಾತ್ಪರ್ಯವೂ ಆಗ್ಬೇಕಾಯ್ತು. ಒಂದು ಯಕಾರ ಬೀಳ್ಬೇಕಲ್ಲಿ. ತಾತ್ಪರ್ಯ ಯಕಾರ ಲೋಪ ಆಗ್ಯದ ಅಂದ್ರೆ ಬಿದ್ದಿಲ್ಲ ಅಕ್ಷರ, ಪ್ರಿಂಟ್ ದೋಷದ, ಒಂದು ಯಕಾರ ಹಾಕೋಬೇಕು. ತಾತ್ಪರ್ಯವು. ಮತ್ತು ಇದೇ ವಿಷಯವನ್ನು ಅನೇಕ ದೃಷ್ಟಾಂತಗಳಿಂದ ಆದರೂ ಹೇಳುತ್ತಾರೆ. ಈ ವಿಷಯವನ್ನು ಕುರಿತು ಅನೇಕ ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾರೆ. ಆಕಾಶದಲ್ಲಿ ಮೇಘಗಳು ಗಮನಾಗಮನವನ್ನು ಮಾಡಿದಾಗ್ಯಾದರೂ ಆಕಾಶಕ್ಕೆ ಹೇಗೆ ಹಾನಿ ಇಲ್ಲವೋ? ಆಕಾಶದಲ್ಲಿ ಮೋಡಗಳು ಸಂಚಾರ ಮಾಡ್ತಾವಲ್ರಿ, ಕರಿ ಮೋಡ ಬರ್ತಾವ, ಬಿಳಿ ಮೋಡ ಬರ್ತಾವ, ಜೋರು ಹೊಕ್ಕಾವ, ಹಗರ್ಕ ಬರ್ತಾವ, ನಡೆದದು ಎದರ ಮೂಲಕವಾಗಿ? ಗಾಳಿ ವಶಾತವಾಗಿ. ಏನಾದ್ರೂ ಆಕಾಶಕ್ಕೆ ಹಾನಿ ಅದನು? ಅದು ಓಡಿ ಬಂದು ಹಾದ ಆಕಾಶಕ್ಕೆ ಏನಾರು ತೊಂದರೆ ಆಗ್ಯದನು? ಸಾವಕಾಶ ಹಾದ ಒಂದಿಟ್ಟು ಏನೂ ಆಗಿಲ್ಲ ಅನ್ನೋದೈತನು? ಏನು ಸಂಬಂಧವೇ ಇಲ್ಲ. ಆಮೇಲೆ ಹಾಗೆ
ವ್ಯಾಪಕ ರೂಪನಾದ ನಿನ್ನಲ್ಲಿ ಜಗತ್ತಿದ್ದರೂ ಅಸಂಗನಾದ ನಿನಗೆ ಬಾಧೆ ಇಲ್ಲ. ಆ ಜಗತ್ತಿದ್ರೂ ಕೂಡ ನಿನಗೇನಿಲ್ಲ, ಬಾಧೆ ಇಲ್ಲ. ಎರಡನೇದ್ದು ಯಾವುದು ಅಂದ್ರೆ, ರಜ್ಜುವಿನಲ್ಲಿ ಕಲ್ಪಿತ ಸರ್ಪವಿದ್ದರೂ ಆ ರಜ್ಜುವಿಗೆ ಹೇಗೆ ಬಾಧೆ ಇಲ್ಲವೋ, ಏನಾರು ಹಾನಿ ಐತನ ಹಗ್ಗಕ್ಕ? ಏನೂ ಇಲ್ಲ. ಹಾಗೆ ನಿರ್ವಿಕಾರ ಸ್ವರೂಪನಾದ ನಿನ್ನಲ್ಲಿ ಭ್ರಾಂತಾತ್ಮಕ ಜಗತ್ತು ತೋರಿದರು, ಈ ಭ್ರಾಂತಿಮಯವಾದಂಥ ವಿಪರೀತವಾದ ಜಗತ್ತು ತೋರಿದರೂ ಕೂಡ ನಿನಗೆ ಹಾನಿ ಉಂಟು ಮಾಡಲಾರ್ದು. ಇಲ್ಲಿ ವಿಚಾರವನ್ನು ಮಾಡಿ ನೋಡಿದರೆ, ಹೇ ಶಿಷ್ಯನೇ, ಮನಸ್ಸಿನ ವಿಕಾರಾತ್ಮಕವಾದ ಸಕಲ ಜೀವಿಗಳಿಗೆ ಮೋಹವನ್ನುಂಟು ಮಾಡುವಂಥ ಮನಸ್ಸಿನ ಸ್ಥಿತಿಯನ್ನು ಈ ಪ್ರಕಾರ ನಿನಗೆ ಪ್ರತಿಪಾದನೆ ಮಾಡಿದೆವು. ಮನಸ್ಸು ಏನು ಮಾಡಿದ ಅಂತ ಕೇಳಿದ್ರೆ, ಇಷ್ಟೆಲ್ಲ ಆಗೋದಲ್ದನ ಮತ್ತೇನು ಮಾಡಿದ? ಎಲ್ಲರಿಗೂ ಮೋಹಗೊಳಸಕ್ಕೆ ಹಚ್ಚದ. ಮಾಡಿದ್ಯಾರು ಇದನ್ನೆಲ್ಲ? ಇದು ಮನೋಕಲ್ಪನೋ ಏನು ಮೊದಲು ಅದನೋ? ಯಾಕಂದ್ರೆ ಈಗ ಅಜ್ಞಾನದಿಂದ ಜನ್ಯ ಅಂತ ಅನ್ನೋಂಗಿಲ್ಲ. ಯಾಕಂತ ಕೇಳಿದ್ರೆ ಸೃಷ್ಟಿ ದೃಷ್ಟಿವಾದದ, ಯುಗಪತ್ ಸೃಷ್ಟಿ ಅದ. ಯಾವಾಗ ಮನಸ್ಸು ಕಲ್ಪನಾ ಮಾಡ್ತದ ಆಗ ತೋರ್ತದ, ಯಾವಾಗ ಮನಸ್ಸು ಇಲ್ಲ ಅವಾಗ ತೋರುವುದಿಲ್ಲ. ಯಾವಾಗ ದೃಷ್ಟಿ ಅದಾವ ಜಗತ್ತು ತೋರ್ತದ, ದೃಷ್ಟಿ ಇಲ್ಲ ಅಂದ್ರೆ ಜಗತ್ತು ಇಲ್ಲ. ಆದ್ದರಿಂದ ಏನು ಮಾಡ್ಯಂದ್ರೆ, ಮನಸ್ಸಿನ ವಿಕಾರಾತ್ಮಕವಾದ ಸಕಲ ಜೀವಿಗಳಿಗೆ ಇದೆಲ್ಲ ಆಗಿ ತೋರಿದ್ಯಾವುದು? ಮನಸ್ಸು. ಮತ್ತು ಆ ಜೀವಿಗಳಿಗೆ ಏನು ಮಾಡಿದೆ? ಮೋಹವನ್ನುಂಟು ಮಾಡುವಂಥ ಮನಸ್ಸಿನ ಸ್ಥಿತಿಯನ್ನು, ಇವಕ್ಕೆಲ್ಲರಿಗೆ ಮೋಹ ಉಂಟು ಮಾಡಿದ್ಯಾವುದು? ಮನಸ್ಸು. ಈ ಪ್ರಕಾರ ನಿನಗೆ ಪ್ರತಿಪಾದನೆ ಮಾಡಿದೆವು. ಆದರೆ ಈ ಮನಸ್ಸಿನ ಸಂಬಂಧವು ಮತ್ತು ಇದರ ಕರ್ತೃತ್ವವು ನಿನಗೆ ಎಳ್ಳಷ್ಟಾದರೂ ಇಲ್ಲ. ಈ ಕಲ್ಪಿತವಾದ ಕಲ್ಪನಾರೂಪವಾದ ಮನಸ್ಸಿನ ಸಂಬಂಧ ನಿನಗೆ ಎಳ್ಳಷ್ಟಾದರೂ ಐತೇನು? ಏನೂ ಇಲ್ಲ. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ, ಆ ಮನಸ್ಸಿನಲ್ಲಿ ಏನು ಕರ್ತೃತ್ವದಲ್ಲ, ನಾ ಕರ್ತ ಅನ್ನೋದು, ಆ ಕರ್ತೃತ್ವ ನಿನಗೆ ಸಂಬಂಧ ಐತೇನು? ಅದು ಕೂಡ ನಿನಗೆ ಸಂಬಂಧವಿಲ್ಲ. ಯಾಕಂದರೆ ನೀನು ಅಸಂಗ ಚಿನ್ಮಾತ್ರ ನಿರ್ವಿಕಾರ ಸ್ವರೂಪನಾಗಿರುತ್ತಿ. ನೀ ಹೆಂಗದೆ? ಅಸಂಗನಾದಿ. ಆಮೇಲೆ ಹೇಗದೆ ಅಂದ್ರೆ ಚಿನ್ಮಾತ್ರ ಅದೇ, ಅಂದ್ರೆ ಚೇತನ ಮಾತ್ರ ಅದೇ. ಆಮೇಲೆ ನಿರ್ವಿಕಾರ ಅದೇ. ಇರುವುದರಿಂದ ಎಂದೂ ಸ್ವರೂಪವಾಗಿರುತ್ತೆ ಎಂದು ಗುರುಗಳು ಉಪದೇಶಿಸಲು. ಈ ರೀತಿಯಾಗಿ ಗುರುಗಳು ಉಪದೇಶ ಮಾಡಿದಾಗ ಶಿಷ್ಯನು ಕೇಳಿ ಚಕಿತ ಹೃದಯನಾಗಿ, ಆಶ್ಚರ್ಯವಾಯಿತು, ಇಲ್ಲಿ ತನಕ ಏನು ತಿಳ್ಕೊಂಡಿದ್ನಲ್ಲಪ್ಪ, ಇದ ನಾನು ನಂದು ಅಂತ ತಿಳ್ಕೊಂಡಿದ್ನಲ್ಲ, ಏನಿದು ಎಂಥದ್ದು ಅಂತ ತಿಳ್ಕೊಂಡು ಚಕಿತನಾಗಿ, ಚಕಿತ ಹೃದಯನಾಗಿ ಭಯಭಕ್ತಿಯಿಂದ ಒಡಗೂಡಿ, ಅವಾಗ ಭಯಭಕ್ತಿಯಿಂದ ಕೂಡಿಕೊಂಡು, ಹೇ ಗುರುವೇ, ಈ ಮನಸ್ಸಿನ ವಿಕಾರತ್ವವನ್ನು ಹೇಳಿದ್ರಿ, ಆದರೆ ಇದರ ಸ್ವರೂಪವನ್ನು ತಿಳಿಸಬೇಕೆಂದು ವಿನಯದಿಂದ ಬೇಡಿಕೊಂಡನು. ಈ ಮನಸ್ಸಿನ ವಿಕಾರವೇ ಇದೆಲ್ಲ ಅಂತ ಹೇಳಿದ್ರಿ, ಸರಿಯಾಯಿತು. ಈ ಮನಸ್ಸು ಮನಸ್ಸಿನ ಸ್ವರೂಪವನ್ನು ತಿಳಿಬೇಕಲ್ಲ. ಈಗ ಈ ಮನಸ್ಸು ಹೆಂಗದ, ಅದನ್ನು ಹೆಂಗೆ ತಿಳಿಬೇಕು ಅಂತ ಪ್ರಶ್ನೆಯನ್ನು ಮಾಡಿದಾಗ, ಮನಸ್ಸಿನ ಸ್ವರೂಪವು ಚಿಂತನಾತ್ಮಕವಾಗಿರುತ್ತದೆಂದು ಸಂಕಲ್ಪವೇ ಮನಸ್ಸು, ಮನಸ್ಸೇ ಸಂಕಲ್ಪವೆಂದು ಅದಕ್ಕೆ ಅನೇಕ ನಾಮಗಳು ಕೊಡಲ್ಪಟ್ಟಿರುತ್ತವೆಂದು ಪ್ರತಿಪಾದನೆ ಮಾಡುತ್ತಾರೆ. ಈಗೇನದಪ್ಪ ಅಂದ್ರೆ, ಇದು ಚಿಂತನಾತ್ಮಕದ, ಅಂದ್ರೆ ಚಿಂತನ ಮಾಡ್ಬೇಕಾಗ್ಯದ. ಏಕಾಏಕಿ ಹಿಂಗ ಅಂತ ಇದಕ್ಕೆ ತಿಳ್ಕೊಳಕ್ಕಾಗಲ್ಲ. ಸ್ವಲ್ಪ ಅದ್ರ ಬಗ್ಗೆ ಕೂಲಾಂಕುಷವಾಗಿ ಅಂತಿರ್ತಾನೆ ನೋಡ್ರಿ, ವಿಚಾರ ಮಾಡ್ಬೇಕಾಗ್ಯದ. ವಿಚಾರ ಮಾಡಿ ನೋಡಿದಾಗ ಅದ ಏನದಪ್ಪ ಅಂತ ಕೇಳಿದ್ರೆ, ಸಂಕಲ್ಪವೇ ಮನಸ್ಸು. ಮನಸ್ಸು ಅಂದ್ರನೇ ಏನು ಅಂತ ಕೇಳಿದ್ರೆ ಸಂಕಲ್ಪ. ಅದಕ್ಕಾಗಿ ಮನಸ್ಸಿಗೆ ವಿಷಯ ಸಂಕಲ್ಪ ಅಲ್ಲ. ಏನಲ್ರಿ? ಮನಸ್ಸಿಗೆ ವಿಷಯ ಸಂಕಲ್ಪ ಅಲ್ಲ, ವಿಕಲ್ಪವೂ ಅಲ್ಲ. ಮನಸ್ಸು ಅಂದ್ರೆ ಸಂಕಲ್ಪ, ಸಂಕಲ್ಪ ಅಂದ್ರೆ ಮನಸ್ಸು. ಮತ್ತು ವಿಷಯ ಯಾವ್ರಿ ಅಂತ ಕೇಳಿದ್ರೆ, ಈಗ 14 ಇಂದ್ರಿಯ 14 ವಿಷಯಗಳನ್ನು ಹೇಳಿದರು. ಆಮೇಲೆ 14 ವಿಷಯಗಳು ಯಾವ ಹೆಸರನ್ನು ಹೇಳಿದರು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ಕರ್ಮೇಂದ್ರಿಯ ವಿಷಯಗಳು. ಹೌದಾ? ಜ್ಞಾನೇಂದ್ರಿಯ ವಿಷಯಗಳು. ಆಮೇಲೆ ಆಮೇಲೆ ಕರ್ಮೇಂದ್ರಿಯಗಳ ವಿಷಯಗಳು, ಮಾತಾಡುವುದು, ಕೊಡುವುದು, ತಗೊಳ್ಳೋದು, ಹೋಗೋದು, ಬರುವುದು, ಬಿಡುವುದು ಏನದ, ಇವು ಕರ್ಮೇಂದ್ರಿಯಗಳ ವಿಷಯಗಳು. ಆಮೇಲೆ ಅಂತಃಕರಣ ಚತುಷ್ಟಯ ವಿಷಯಗಳು ಯಾವುವು? ಸಂಕಲ್ಪ, ವಿಕಲ್ಪ, ನಿಶ್ಚಯ, ಸ್ಮರಣ, ಆಮೇಲೆ ಅಭಿಮಾನ ಅಂತ ಹೇಳ್ಯಾರಲ್ಲ. ಈಗೇನಂದ್ರು, ಸಂಕಲ್ಪ ಅಂದ್ರೆ ಮನಸ್ಸು, ಮನಸ್ಸು ಅಂದ್ರನೇ ಸಂಕಲ್ಪ. ಮನಸ್ಸಿಗೆ ಮನಸ್ಸು ವಿಷಯ ಆಕತ್ತೇನು? ಮನಸ್ಸಿಗೆ ಒಂದು ವಿಷಯ ಬೇರೆನೇ ಇರ್ಬೇಕಿಲ್ಲ.
ಮತ್ತು ವಿಷಯ ಯಾವುವು ಅಂತ ಕೇಳಿದರೆ ಮನಸ್ಸಿಗಾಗಲಿ ಬುದ್ಧಿಗಾಗಲಿ ಚಿತ್ತಕ್ಕಾಗಲಿ ಅಹಂಕಾರಕ್ಕಾಗಲಿ ವಿಷಯ ಯಾವುವು ಅಂತ ಕೇಳಿದರೆ ಕೇಳ್ಕೊಂಡು ಬಂದಿರಿ. ಚಂದ್ರೋದಯದಾಗೂ ಹೇಳ್ಯಾರ, ಮುಂದೆ ವಿಚಾರ ಸಾಗರದಾಗೂ ಹೇಳ್ತಾರ. ಏನ್ರಿ ಸದ್ಯ ಇಲ್ಲ ವಿಚಾರ ಸಾಗರ, ಚಂದ್ರೋದಯ ಮಾತ್ರ ಇವನ್ ಹೇಳ್ಕೊಂಡು ಬಂದಿದಾರ. ವಿಚಾರ ಮಾಡಿ ನೋಡಿದರೆ ಸಂಕಲ್ಪಾದಿಗಳು ವಿಷಯಗಳಲ್ಲ, ಅದರಂತೆ ಕರ್ಮೇಂದ್ರಿಯಗಳಿಗೂ ಏನಪ್ಪಾ ಅಂದ್ರೆ ಜ್ಞಾನೇಂದ್ರಿಯಗಳು ವಿಷಯ ಅಲ್ಲ ಅಂತ ಹೇಳಿದಾರ. ಯಾಕಲ್ಲ ಅಂತ ಕೇಳಿದಾಗ, ಮನಸ್ಸಿಗೆ ಸಂಕಲ್ಪ ಯಾಕೆ ವಿಷಯ ಅಲ್ಲ ಅಂದ್ರೆ, ಸಂಕಲ್ಪ ಅಂದ್ರ ಮನಸ್ಸು, ಮನಸ್ಸು ಅಂದ್ರ ಸಂಕಲ್ಪ. ಮತ್ತ ಮನಸ್ಸಿಗೆ ಮನಸ್ಸು ಹೆಂಗ್ ವಿಷಯ ಆಕತಿ? ಆಗುದಿಲ್ಲ. ಮತ್ತೆ ಯಾವುದಂದ್ರೆ ಯಾವುದನ್ನ ಕುರಿತು ಸಂಕಲ್ಪ ಮಾಡಿರ್ತದೆಯೋ ಅದು ವಿಷಯ. ಯಾವುದನ್ನ ಕುರಿತು ಸಂಕಲ್ಪ ಮಾಡಿದೆಯೋ ವಿಕಲ್ಪ ಮಾಡಿದೆಯೋ ಅದಕ್ಕೇನಂತ ಕರೀತಾರ? ವಿಷಯ. ಈಗ ಶಾಸ್ತ್ರ ಕೇಳ್ಬೇಕು, ಟೈಮ್ ಆಯ್ತು ಹೋಗೋಣ ಅಂತ ಹೊಂಟಿರಿ, ಹೋಗೋಣಂತ ಸಂಕಲ್ಪ ಮಾಡಿದ್ರಿ, ಎದಕ್ಕ? ಶಾಸ್ತ್ರಕ್ಕ. ಇರ್ಲಿ ಬಿಡು ಹನಿ ಬರಕತ್ತ ನಾಳೆ ನೋಡಿದ್ರ ಅಂತಂದ್ರಿ, ವಿಕಲ್ಪ ಮಾಡಿದ್ರಿ, ಎದಕ್ ಹೋಗೋದು? ಶಾಸ್ತ್ರ ಹೋಗೋದು. ಅದು ವಿಷಯ ಅದ ಮನಸ್ಸಿಗೆ. ಶಾಸ್ತ್ರಕ್ಕೆ ಹೋಗ್ಲೇವು ಬ್ಯಾಡೋ ಅನ್ನೋದು ವಿಷಯ. ಯಾವುದು? ಮನಸ್ಸಿಗೆ ವಿಷಯ. ಮತ್ತೆ ಇವನ್ ಹೇಳಿರಲ್ಲ, ಸ್ಥೂಲ ದೃಷ್ಟಿಯಿಂದ ಹೇಳಿದೇವಿ. ಏನ್ ಮಾಡಿದೇವಿ? ಸ್ಥೂಲ ದೃಷ್ಟಿಯಿಂದ ಮನಸ್ಸಿಗೆ ವಿಷಯ, ಸಂಕಲ್ಪ ವಿಕಲ್ಪ ಅಂತ ಹೇಳಿವಿ. ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ಸಂಕಲ್ಪ ವಿಕಲ್ಪ ವಿಷಯಗಳು ಅಲ್ಲ. ಈ ವಿಷಯವನ್ನ ಈ ವಿಚಾರ ಚಂದ್ರೋದಯದೊಳಗ 14 ತ್ರಿಪುಟಗಳಿಂದ ತೋರುವಂತ ಇದಕ್ಕೆ ಏನನ್ಬೇಕು? ಜಾಗೃತ ಪ್ರಪಂಚ ಅಂತ ಅನ್ಬೇಕನ್ನುವಾಗ ಈ ಟಿಪ್ಪಣದಲ್ಲಿ ಪಂಡಿತ್ ಪೀತಾಂಬರ್ಜಿಯವ್ರು ಬರ್ದಿದಾರ, ಅಲ್ಲಿ ನೋಡ್ಕೋರಿ. ಅಂತೂ ಏನಪ್ಪಾ ಅಂದ್ರ ಇಷ್ಟೆಲ್ಲ ವಿಷಯ ಮನಸ್ಸಿನ ಸ್ವಭಾವರ ಏನದ, ಮನಸ್ಸಿನ ಸ್ವರೂಪರ ಏನು ಅಂತ ಕೇಳಿದಾಗ ಇನ್ನು ಅದರ ಬಗ್ಗೆ ಕೊನೆ ನುಡಿಯಲ್ಲಿ ಹೇಳ್ತಾರ.